240 ದಿನ ಇವತ್ತಿಗೆ ಮುಗಿದಿದೆ. ಸೊ ಸತತವಾಗಿ 2 ವರ್ಷದವರೆಗೂ ನಾವು ಶೂಟಿಂಗ್ ಮಾಡಿದ್ದೀವಿ. ಜನ ಭಾಳಷ್ಟು ಸಲ ಕೇಳಿದ್ದೀರಾ ಯಾಕೆ ವಿಳಂಬ ಆಗ್ತಾಯಿದೆ ಅಂತ. ಸ್ವಲ್ಪ ನಮ್ಮ ಫಿಲ್ಮು ಶೆಡ್ಯೂಲಿಂಗ್ ಆಗಲಿ ಇನ್ನೊಂದಾಗಲಿ ಪ್ರಿಪ್ರೇಷನ್ಸ್ ಜಾಸ್ತಿ ಬೇಕಾಗಿರೋದ್ರಿಂದ ಅದಾಗಿರೋದು. ಸೊ ಇವತ್ತಿಗೆ ಕಂಪ್ಲೀಟ್ ಮಾಡಿದ್ದೀವಿ. ಈ ಸಂತೋಷಕ್ಕೆ ನಿಮ್ಮನ್ನೆಲ್ಲ ಕರೆಸಿ ನಾವು ಇದನ್ನು ಹಂಚ್ಕೊಳ್ಬೇಕು ಅಂತ ನಮ್ಮ ತಂಡ ಅಂದ್ಕೊಂಡಿದ್ವಿ. ಸೊ ಮುಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಫಸ್ಟು. ಆಮೇಲೆ ಈ ಸಿನಿಮಾಕ್ಕೆ ಎಲ್ಲರೂ ಶ್ರಮಿಸಿ ಈ ಸಿನಿಮಾ ಒಂದು ಅಂದ್ಕೊಂಡಿರೋ ರೀತಿ ರೂಪಿಸ್ಕೊಳ್ಬೇಕು ಅಂದರೆ ಎಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಆರ್ಟಿಸ್ಟು ಮತ್ತು ಹೀರೋ, ಡೈರೆಕ್ಟರ್, ಫೈಟ್ ಮಾಸ್ಟ್ರು, ಕೊರಿಯೋಗ್ರಾಫರ್ಸು, ಎಡಿಟ್ರು ಎಲ್ಲರೂ ಸೇರಿ ಕಟ್ಕೊಡೋ ಅಂಥ ಒಂದು ಕೆಲಸ ಆಗಿರೋದ್ರಿಂದ ಅಷ್ಟೂ ಜನ ಅವರ ಶ್ರಮದಿಂದ ಇವತ್ತು ಮಾರ್ಟಿನ್ ಇಲ್ಲಿವರೆಗೂ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿಗೆ ನಮ್ಮದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಡಬ್ಬಿಂಗು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಎಡಿಟಿಂಗು ಮುಗಿದಿದೆ. ರೆಕಾರ್ಡಿಂಗ್ ಹೋಗ್ತಾ ಇದೆ. VFX ಕೆಲಸ ನಡೀತಾ ಇದೆ ಸೈಮಲ್ಟೇನಿಯಸ್ ಆಗಿ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮದು ಕ್ಲಾರಿಟಿ ನಮ್ಮ ಕೆಲಸಗಳದ್ದು ಗೊತ್ತಾಗುತ್ತೆ. ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಇನ್ನೊಂದು ನೀವೆಲ್ಲ ಏನು ಕಾಯ್ತಾ ಇದ್ದೀರಾ ಅದನ್ನು ಹಂಚ್ಕೊಳ್ಳೋಕ್ಕೆ ನಾವು ಶೀಘ್ರದಲ್ಲೇ ಅದು ಹಂಚ್ಕೊತೀವಿ ನಿಮ್ಮ ಜೊತೆ. ಎಲೆಕ್ಷನ್ ಮುಂಚೆನೇ ಎಲೆಕ್ಷನ್ ಆದಮೇಲೆ ಸರ್ ಈಗ ಸದ್ಯಕ್ಕೆ ಎಲೆಕ್ಷನ್ ಡೇಟ್ ಬರಲಿ, ಅದನ್ನು ನೋಡಿ ಡಿಸೈಡ್ ಮಾಡ್ತೀವಿ. ಎಲೆಕ್ಷನ್ ಡೇಟೇ ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ಅದು ಇನ್ನೂ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದಕ್ಕೆ ಕಮೆಂಟ್ ಮಾಡೋದು ಅದು ಈಗ ಸದ್ಯಕ್ಕೆ ಸರಿ ಹೋಗಲ್ಲ. ಕೊನೆ ದಿನ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಯಾಕೆ ಇಟ್ಕೊಂಡೆ ಅಂತ ಮಾರ್ಟಿನ್ ಟೀಮ್ ಧೂಳು ಎಬ್ಬಿಸ್ತಾ ಇದೆ ಗುರು ಅಂತ ಹೇಳಕ್ಕೆ ಇದು ಆ್ಯಕ್ಚುಲಿ ನೀವು ವ್ಯಂಗ್ಯ ಮಾಡ್ತಾ ಇದ್ದೀರಾ. ಏನೋ DS ಹಾಕ್ಸಿಲ್ಲ, ಕಾರ್ಪೆಟ್ ಹಾಕ್ಸಿಲ್ಲ, ಏನು ನೀವು ಮಾರ್ಟಿನ್ ದೊಡ್ಡ ಸಿನಿಮಾ ಮಾಡಿ ನಿಮಗೆ ಕೂಡಿಸಿದ್ದೀರಾ ಅಂತ ಕೇಳ್ತಾ ಇರೋಂಗಿದೆ. ಏನಿಲ್ಲ, ಇದು ನಮ್ಗೆ ಅನುಕೂಲಕ್ಕೆ ಸಿಕ್ಕಿದ್ದು ಲೊಕೇಶನ್ ಇವತ್ತು. ಯಾಕಂದರೆ ತುಂಬ ಫ್ಲೋರ್ಸು ಬ್ಯುಸಿ ಇರೋ ಕಾರಣ ನಮ್ಮದು ಶೂಟ್ ಇವತ್ತು ನಮ್ಮದು ಆ್ಯಕ್ಚುಲಿ ಡೇಟ್ 6, ನಮ್ಮ ಹೀರೋ ಡೇಟು 6. ಸೊ ಇವತ್ತು ನಾವು ಹೆಂಗಾರ ಮಾಡಿ ಇವತ್ತು ಈ ಡೇಟ್ಗೆ ಮಾಡಬೇಕು ಕಂಪ್ಲೀಟ್ ಅಂತ ಅಂದ್ಕೊಂಡಿದ್ವಿ ನಾವು ತಂಡದಿಂದ. ಸೊ ಹಂಗಾಗಿ ನಮ್ಗೆ ಇವತ್ತು ಈ ಲೊಕೇಶನ್ ಸಿಕ್ತು, ಹಾಗಾಗಿ ಇಲ್ಲಿ ಮಾಡ್ತಾಯಿದ್ದೀವಿ. ಶೂಟಿಂಗ್ ಶುರುವಾಗಿದ್ದು ಇಲ್ಲೇ ಅನಿಸುತ್ತೆ. ಫೋಟೋ ಶೂಟ್ ಶುರು ಮಾಡಿದ್ದು ಅದು ಮಿನರ್ವಾ ಮಿಲ್ಸ್ ಸ್ಟಾರ್ಟ್. ಮಿನರ್ವಾ ಎಸ್ ನಿರ್ದೇಶಕರು ರೀಸೆಂಟಾಗಿ ಶ್ರೀನಗರ ಹೋಗಿ ಬಂದು ನೀವು ವಿಡಿಯೋ ನೋಡಿದ್ವಿ. ಅದಾದಮೇಲೆ ನೀವು ಯಾರಿಗೂ ಸಿಕ್ಕಿರಲಿಲ್ಲ. ಸೊ ಖುಷಿ ವಿಚಾರ. ಸೊ ಆ ಘಟನೆಯಿಂದ ಶುರು ಮಾಡಿ. ಶ್ರೀನಗರ ಆ ಘಟನೆ ನಡೆಯೋಕ್ಕೆ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗಲ್ಲಿ ಇರಲಿಲ್ಲ ಶ್ರೀನಗರ ಅನ್ನೋದು. ನಾವಿಲ್ಲಿಂದ ಆ ಸಾಂಗ್ನ ಪ್ಲ್ಯಾನ್ ಮಾಡಿದಾಗ ಲಡಾಖ್ ಹೋಗಬೇಕು ಅಂದರೆ ಒಂದು 5-6 ಜಾಗಗಳನ್ನ ಇದು ಮಾಡಿದ್ವಿ. ಒಂದು ರಾಜಸ್ಥಾನ ಜೈಪುರು, ಇನ್ನೊಂದು ಬಂದು ತಾಜ್ ಮಹಲ್, ಅಲ್ಲಿಂದ ಲಡಾಖ್ ಹೋಗ್ಬೇಕಂತ. ಈ ಎರಡರದ್ದು ಶೂಟಿಂಗ್ ಮುಗಿಸ್ಕೊಂಡು ಆದಮೇಲೆ ಡೆಲ್ಲಿಗೆ ಬಂದು ಇಳಿತೀವಿ. ನೈಟೆಲ್ಲ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ 8:30 ಫ್ಲೈಟ್. ಸರಿ ಅಂತ ಅಂದ್ಬಿಟ್ಟು ಲೇಟಾಗಿ ಹೋಗುತ್ತೆ. ಆವಾಗ ಧ್ರುವದು ಇನ್ನೇನು ಫ್ಲೈಟ್ ಮಿಸ್ ಆಗುವಂಥದ್ದು ಒಂದು ಸಿಚುವೇಶನು. ನಾವು ಕೂತಿರೋ ಜಾಗದಲ್ಲೇ ಇನ್ನೂ 1 ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಾಗಂದಾಗ ಇಲ್ಲ ಇನ್ನು ಹಿಂಗಿದ್ರು 1 ಅವರ್ ಲೇಟ್ ಆಗ್ತಾಯಿದೆಯಲ್ಲ, ನಮ್ಮ ಹೀರೋ ಗೇಟಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಅವ್ರನ್ನೂ ಕರೆಸ್ಬೇಕಂತ ಅಂದ್ಬಿಟ್ಟು ಎಲ್ಲರೂ ನಮ್ಮದೆಲ್ಲ ಟೀಮೆಲ್ಲ ನಾವು ಕೇಳ್ಕೊಂಡಾಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಪುನಃ ಡೋರೆಲ್ಲ ಕ್ಲೋಸ್ ಆಗಿತ್ತು ಇದ್ರದ್ದು ಫ್ಲೈಟ್ದು. ಸರಿ ಅಂತ ಅಂದ್ಬಿಟ್ಟು ಇವರು ಮತ್ತು ಮುತ್ತು ಇಬ್ಬರು ಬಂದರು. 1 ಅವರ್ ಲೇಟು ಆದ್ರೂ ಒಳಗಡೆ ಬಂದು ನಾನು ಇಷ್ಟು ದಿನದಲ್ಲಿ ಓಡಾಡಿರೋದ್ರಲ್ಲಿ ಅಷ್ಟು ಲೇಟ್ ಆದ್ರೂ ಒಳಗಡೆ ಕರೆಸ್ಕೊಂಡಿದ್ದು. ಬಂದು ಒಳಗಡೆ ಕುಂತ್ಕೊಂಡ್ವಿ. ಟೇಕ್ ಆಫ್ ಆಗುತ್ತೆ ಅಂತ ಕಾದ್ವಿ. 1 ಅವರ್ ಆಗಲಿಲ್ಲ. ಅದಾದಮೇಲೆ ಫ್ಲೈಟ್ ಹೊರಡ್ತಾ ಇಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು. ಸರಿ, ನಮ್ಮದು 2 ದಿನದ ಶೂಟ್ ಆಗಿದ್ದು, ಇನ್ನೂ 4 ದಿನದ ಶೂಟ್ ಬ್ಯಾಲೆನ್ಸ್ ಇತ್ತು. ಎಲ್ಲಿ ಹೋಗೋದು, ಯಾಕೆಂದರೆ ಅಲ್ಲಿ ಆ ಸಾಂಗ್ಗೆ ಅಂತಲೇ ಅಂದ್ಕೊಂಡು ಹೋಗಿರುವಂಥದ್ದು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಪ್ರೊಡ್ಯೂಸರ್ಗೆ ಹೇಳಿದ್ವಿ. ಈಗ ಎಲ್ಲ ನಮ್ಮ ಟೀಮೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಾಶ್ಮೀರ ಹೋಗೋದು ಅಂತ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ. ನಮಗೇನು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಅವ್ರೇನು ಮಾಡಿದ್ರು, ನಮಗೆ ಸಾಯಂಕಾಲ 4:30ಕ್ಕೆ ಒಂದು ಫ್ಲೈಟು ಮತ್ತು 6:05ಗೆ ಒಂದು ಫ್ಲೈಟ್ ಇತ್ತು. ಅದರಲ್ಲಿ ಒಂದು ಫ್ಲೈಟಲ್ಲಿ 14 ಜನ, ಇನ್ನೊಂದು ಫ್ಲೈಟಲ್ಲಿ 16 ಜನ, ಒಟ್ಟು 30 ಜನ ಹೋಗಿದ್ದಿದ್ದು. 4:30 ಫ್ಲೈಟ್ಗೆ ಒಂದಷ್ಟು ಜನ ಹೊರಟರು. ನಾವು 6:30 ಫ್ಲೈಟಲ್ಲಿ, ನಾನು ಧ್ರುವ ಎಲ್ಲರೂ ಒಂದು 6:30 ಫ್ಲೈಟಲ್ಲಿ ಇದ್ವಿ, ಒಂದು 16 ಜನ. ನನ್ನ ಇಡೀ ಲೈಫಲ್ಲೂ ಅಂಥದ್ದೊಂದು ಇದನ್ನು ನೋಡಿಲ್ಲ. ಯಾಕೆಂತಂದರೆ ಒಂದು 22 ನಿಮಿಷ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ. ಅಂದರೆ ನಾವು ಅಂದ್ಕೊಂಡಿದ್ದು ಅಂದರೆ ಎಲ್ಲರೂ ನನಗೆ ತುಂಬ ಜನ ಫೋನ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ ಅಂತ.
ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ. ಅದನ್ನು ತಗೊಂಡು ಮಾತಾಡಿಕೊಂಡು ನನಗೆ ಅದನ್ನು ಮಾತಾಡೋದು ಇಷ್ಟ ಇರಲಿಲ್ಲ. ಬಟ್ ಇವತ್ತು ನೀವು ಕೇಳ್ತಾ ಇದ್ದೀನಿ, ಆ 22 ನಿಮಿಷ ನಾವು ಅದರೊಳಗಡೆ ಹೆಂಗೆ ಬದುಕಿದ್ದೀವಿ ಅನ್ನೋದು 28 ನಿಮಿಷನೋ ಏನೋ. ಯಾಕೆಂದರೆ ಇದ್ದಕ್ಕಿದ್ದಂಗೆ ಒಂದು 8-9 ಸಾವಿರ ಅಡಿ ಕೆಳಗಡೆ ಹೊಟ್ಟೋಗುತ್ತೆ. ಅದು ಒಂಥರ ಗಾಳಿಪಟ ಆರ್ದಂಗೆ ಆರ್ತಾ ಇತ್ತು. ಆ ಎಕ್ಸ್ಪೀರಿಯೆನ್ಸ್ನ ಹೇಳೋಕ್ಕೂ ಆಗಲ್ಲ. ಒಂದೊಂದು ಸತಿ ನಮ್ಮೆಲ್ಲರೂ ಕಣ್ಣಲ್ಲೂ ನೀರಿತ್ತು ಅವತ್ತು. ನನ್ನ ಪಕ್ಕದಲ್ಲಿ ಸ್ವಾಮಿ ಕೂತಿದ್ರು, ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ರು. ನಾನು ಪಕ್ಕದಲ್ಲಿರೋರನ್ನ ನೋಡಿದ್ರೆ ಅವರೇನೋ ಧೈರ್ಯವಾಗಿದ್ದಾರೆ ಅಂತಂದರೆ ಯಾರೂ ಧೈರ್ಯವಾಗಿಲ್ಲ. ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ಲು ಅವ್ರ ಅಪ್ಪ ಅಮ್ಮನಿಗೆ, ನಾವೆಲ್ಲರೂ ಸತ್ತೋಗ್ತಾ ಇದ್ದೀವಿ, ಅಮ್ಮ ಅಪ್ಪ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಮೆಸೇಜು ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದ್ದಾರೆ. ನಮಗೆ ಎಲ್ಲರ ಕಣ್ಣಲ್ಲೂ ನೀರಿದೆ. ನಮಗೆಲ್ಲರಿಗೂ ಜ್ಞಾಪಕ ಬಂದಿದ್ದೇನೆಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ಹೆಂಡ್ತಿ, ನನ್ನ ಮಗು, ಎಲ್ಲರಿಗೂ ಪ್ರತಿಯೊಬ್ಬರೂ ಆ ಒಂದು 22 ನಿಮಿಷ ಹೆಂಗೆ ಅದರೊಳಗಡೆ ಕೂತಿದ್ದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಆ ದೇವರೇ ನಮ್ಮನ್ನು ಕಾಪಾಡಿರೋದು. ಒಂದು ಪುನರ್ಜನ್ಮ ನಮ್ಗೆ ಎಲ್ಲರದು, ಆ ಫ್ಲೈಟಲ್ಲಿ ಇದ್ದವರಲ್ಲಿ ಯಾರ್ದೋ ಒಬ್ಬೊಂದು ಆಯುಸ್ ಗಟ್ಟಿಯಾಗಿತ್ತು ಅನಿಸುತ್ತೆ. ನಾವೆಲ್ಲ ಬದುಕೊಂಡಿದ್ದೀವಿ, ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು, ನಿಮ್ಮೆಲ್ಲರ ಆರೈಕೆನೇ ಇವತ್ತು ನಾವೆಲ್ಲರೂ ಇರೋದಕ್ಕೆ ಒಂದು ಇದಂತ ಹೇಳ್ತೀವಿ. ಸಿನಿಮಾ ಬಗ್ಗೆ ಜರ್ನಿ, 2 ವರ್ಷದ ಜರ್ನಿ ಹೇಗಾಯಿತು? ಸಿನಿಮಾ ಇಲ್ಲ, ಸಿನಿಮಾ ಬಗ್ಗೆ ಮಾತಾಡಿಲ್ವಂತೆ, ಮಾತಾಡಿ. ಸಿನಿಮಾ 2021 ಅಲ್ವಾ ಸರ್? 2021 ಆಗಸ್ಟ್ 15 ಶುರುವಾಗಿದ್ದು ಸಿನಿಮಾ. ಆಗಸ್ಟ್ 15 ಶುರುವಾಗಿದ್ದು ಸಿನಿಮಾ. ಆಲ್ರೆಡಿ 2.5 ವರ್ಷಗಳು, ಅಂದರೆ ಒಂದು 240 ದಿನ ಇಲ್ಲಿವರೆಗೂ ಶೂಟ್ ಮಾಡಿರೋ ಡೇಸು. ಎಲ್ಲರೂ ಕೇಳ್ತಾಯಿದ್ರು ನನಗೆ, ಎಲ್ಲೇ ಹೋದ್ರೂ ನನಗೆ ಮುಜುಗರ ಆಗೋದು, ಎಷ್ಟು ದಿನ ಶೂಟ್ ಮಾಡ್ತೀರಾ ರೀ ಅಂತಂದ್ಬಿಟ್ಟು. ನಿಜವಾಗ್ಲೂ ಹೇಳಬೇಕು ಅಂದರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟು ದಿನ ಶೂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ, ಪ್ರೊಡ್ಯೂಸರು ಅಂದ್ಕೊಂಡಿಲ್ಲ, ನಮ್ಮ ಹೀರೋನು ಅಂದ್ಕೊಂಡಿರಲಿಲ್ಲ. ಬಟ್ ಶುರು ಮಾಡಿಕೊಂಡಾಗ ಇದ್ದಿದ್ದು ಬಜೆಟ್ ನಾವು ಅಂದ್ಕೊಂಡಿದ್ದು ಒಂದು ಅಂದರೆ ಒಂದು 35-40 ಕೋಟಿಲಿ ಒಂದು ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದಿದ್ದು. ಸರಿ, ಇದು ಹೋಗ್ತಾ ಒಂದು 80-90 ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ಆಗೋಯ್ತು. ನಾವೇನು ಅಂದ್ಕೊಂಡಿದ್ವಿ ಬಜೆಟ್ ಗೊತ್ತಿಲ್ಲ, ನಮ್ಮ ಕೈಯಿಂದ ಮೀರಿ. ಏನಂದರೆ ಪ್ರತಿಯೊಂದೂ ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯಿತು. ಆ ಚೆನ್ನಾಗಿ ಮಾಡ್ಬಿಟ್ಟು ಒಂದು ಏನಿದೆಯಲ್ಲ, ಆ ಒಂದು ವಿಸ್ತಾರ ಅಂತ ಏನು ಹೇಳ್ತೀವಲ್ಲ, ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಮಾಡ್ಬಿಡೋಣ ಅಂದಾಗ, ಚೆನ್ನಾಗಿ ಮಾಡೋಕ್ಕೆ ಎಲ್ಲೋ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಸೆಟ್ ಹಾಕಬೇಕು, ಅದಕ್ಕೊಂದು ಪ್ರೋಸೆಸ್ ಆಗುತ್ತೆ. ಒಂದು ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡಬೇಕು. ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ, ಸರ್ ಇಂಥದ್ದೊಂದು ಸೆಟ್ ಆಗ್ತಾಯಿದ್ದೀವಿ, ನೀವು ಅಪ್ರೂವಲ್ ಕೊಡಿ, ನಿಮ್ಮ ಕಡೆಯಿಂದ ದುಡ್ಡು ಬರಬೇಕು ಅಂತ ಅವ್ರನ್ನ ಕೇಳ್ಕೋಬೇಕು. ಅವ್ರು ಇದೆಲ್ಲದೂ ಸೇರಿ ಒಂದೊಂದು ಸೆಟ್ಗೆ ಹತ್ತತ್ರ ನಾವು ಒಂದು 18-20 ಸೆಟ್ಗಳು ಇದರಲ್ಲಿ ಹಾಕಿರೋದು. ಒಂದೊಂದು ಸೆಟ್ಗೆ ನಾವು ಪ್ಲ್ಯಾನ್ ಮಾಡೋದು ದಿನ ಓಕೆ ಒಂದು 20 ದಿನಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ, ಆ ನಡೀತಾ ಆರ್ಟ್ ಡೈರೆಕ್ಟ್ರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದು 15 ದಿನ ಆಗುತ್ತೆ ಅಂದ್ಬಿಟ್ಟು, ಸರಿ ಅದೆಲ್ಲ ಮುಗ್ದಿನೇನು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋದಾಗ ಒಂದು ಮಳೆನೋ ಏನೋ ಒಂದು ಬರ್ತಾಯಿತ್ತು. ನಾವೊಂದು 8 ದಿನ ಅಂದ್ಕೊಂಡಿದ್ದು 10 ದಿನ 15 ದಿನ ಆಗ್ತಾಯಿತ್ತು. ಒಂದು ಲಾಸ್ಟ್ ನಾವು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡ್ವಿ. ಆ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಕೊಂಬಘಟ್ಟದಲ್ಲಿ ಮಾಡಿದ್ದು. ಒಂದು 25 ದಿನ ಶೂಟ್ ಮಾಡಬೇಕಂತ. ಅದರಲ್ಲಿ ಒಂದು ಮೋಕೋಬೊಟ್ ಯೂಸ್ ಮಾಡಿದ್ವಿ. ಅದು ನಾವೊಂದು 4 ದಿನ 5 ದಿನ ಅಂತ ಅಂದ್ಕೊಂಡಿದ್ದು, ಅದೇ ಒಂದು 22-23 ದಿನ ಹೊಟ್ಟೋಯ್ತು. ನಾವು ಅಂದ್ಕೊಂಡಿದ್ದು 25 ದಿನ 48 ದಿನಕ್ಕೆ ಹೋಯ್ತು. ಅದಾದಮೇಲೆ ಇನ್ನೊಂದು 4 ದಿನ, ಒಂದು 52 ದಿನ ಕ್ಲೈಮ್ಯಾಕ್ಸೇ ಆಗೋಯ್ತು. ಎಲ್ಲರೂ ಏನಂತ ಇದ್ರು ಅಂದರೆ, ಒಂದು ಸಿನಿಮಾ ಮುಗಿಸ್ಬೋದು, ಒಂದು 52 ದಿನದಲ್ಲಿ ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದೀರಲ್ಲಪ್ಪ ಹಂಗೆ ಅಂತ ಅಂದ್ಬಿಟ್ಟು ಅಂದರೆ ನನ್ನನ್ನಂತೂ ತುಂಬಾ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೇಳಿದಾಗ ನಮಗೆ ಒಂಥರ ಏನು ಇಷ್ಟು ದಿನ ಶೂಟ್ ಮಾಡ್ತಾಯಿದ್ದೀವಿ, ಮಾಡ್ತಾನೇ ಇದ್ದೀವಿ, ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು. ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸ್ದಾಗ ಮಾಡ್ತಾಯಿರಿ. ಆ್ಯಕ್ಚುಲಿ 50 ದಿವಸ ಆದಮೇಲೆ ನಮ್ಮ ಗಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳದ್ರೆ ಕೊಂಗೊಟ್ಟಕ್ಕೆ ಹೋಗ್ತಿತ್ತು. ಅಲ್ಲ, 240 ದಿನದ ಫುಟೇಜ್ ಇದೆಯಲ್ಲ, ಅದು ಒಂದು ಸಿನಿಮಾದ 2 ಸಿನಿಮಾದ? ಒಂದೇ ಸಿನಿಮಾ ಅದು. ಅಂದರೆ 240 ದಿನದಲ್ಲಿ ನಾವೇನೋ ಜಾಸ್ತಿ ಬೇಡದೇ ಇರೋದೆಲ್ಲ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಬೇಕಾಗಿದ್ದನ್ನೇ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ. ಯಾಕೆಂತಂದರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಎಲ್ಲರೂ ನನ್ನನ್ನು ನೋಡ್ತಾರೆ, ಧ್ರುವನ್ನು ನೋಡ್ತಾರೆ, ಪ್ರೊಡ್ಯೂಸರ್ನು ನೋಡ್ತಾರೆ. ಇವರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ. ಇವರು ಹೊರಗಡೆ ಹೆಂಗೆ ಬರ್ತಾರೆ, ಇವರು ಸ್ಕ್ರೀನ್ ಮೇಲೆ ತಗೊಂಬಂದ್ಬಿಡ್ತಾರೆ. ಇವ್ರದ್ದು ಕ್ವಾಲಿಟಿ ಇರುತ್ತಾ, ಕ್ವಾಲಿಟಿ ಇರಲ್ವಾ, ಯಾರ್ಯಾರೆಲ್ಲ ಸೇರ್ಕೊಂಡು ಏನು ದಬಾಕಿದ್ದಾರೆ ಇವರು ಅನ್ನೋದೆಲ್ಲನೂ 100% ಹೇಳ್ತಾರೆ. ಅದೊಂದೇ ಒಂದು ಭಯ,
ಏನಪ್ಪ ಮಾಡಿದ್ದಾರೆ ಇವರು, ಏನು ಮಾಡಿದ್ದಾರೆ ಅಂತಂದಾಗ ಓಕೆ ಇವ್ರು ಇಷ್ಟು ದಿನ ಮಾಡಿರೋದಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಒಂದು ಭಯ ಇತ್ತಲ್ಲ, ಆ ಭಯಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು ತುಂಬ ಏನು ನಮಗೆ ಯಾವ್ಯಾವ ರೀತಿ ನಾವೇನೇನು ಅಂದ್ಕೊಂಡಿದ್ವಿ ಆ ಕೆಲಸ ಬರೋವರೆಗೂ ವೆಯ್ಟ್ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ ಅದನ್ನು ಮಾಡ್ಕೊಂಡು ಬಂದ್ವಿ. ಹಂಗಾಗಿ 240 ದಿನದವರೆಗೂ ಬಂತು. ಆಲ್ಮೋಸ್ಟ್ ಒಂದು ಸಿನಿಮಾಗೆ ಒಂದು 150ರಿಂದ 160 ದಿನ ಆಗ್ಬೋದು. ಇದು ಒಂದು 100 ದಿನ ಜಾಸ್ತಿ ಆಗಿದೆ ಅಂತಂತಂದರೆ ಆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ಬಿಟ್ಟು ನಾವೇನು ತೋರ್ಸೋಕೆ ಹೊರಟಿದ್ದೀವಲ್ಲ ಅದ್ರದ್ದೊಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾ ಇದ್ದೀವಿ ಹೊರತು ಅದನ್ನು ಮೀರಿ ಇನ್ನೇನು ಇಲ್ಲ. ಒಂದು ಕ್ವಾಲಿಟಿ ಯಾಕೆಂದರೆ ಒಂದು ಕನ್ನಡ ಸಿನಿಮಾ ಅಂತ ಮಾಡಿದಾಗ ಬರ್ತಾರೆ, ನಾವು ಪಕ್ಕ ಸ್ಟೇಟ್ಗೆ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು, ಯಾವ ಯೋಗ್ಯತೆಯಲ್ಲಿದ್ದಾರೆ ಇವ್ರು ಏನು ಸಿನಿಮಾ ಮಾಡಿದ್ದಾರೆ ಅಂತ 100%. ಯಾಕೆಂದರೆ ನಮ್ಮ ಸುತ್ತಮುತ್ತ ತುಂಬ ಸಿನಿಮಾಗಳು ಬರ್ತಾ ಇದೆ. ಹಂಗೆ ಜವಾಬ್ದಾರಿಯಿಂದ ತುಂಬ ಪ್ರಿಪ್ರೇಷನ್ ಶೂಟ್ ಮಾಡಿದ್ದೀವಿ. ಹಂಗಲ್ಲಿರೋ ಕ್ವಾಲಿಟಿ ಸಿನಿಮಾದಲ್ಲಿರುತ್ತೆ ಅಂತ ಹೇಳ್ತಿದ್ದೀವಿ 200%. ಯಾಕೆಂದರೆ ಟೀಸರ್ಗೆ ಅಂತ ಅಂದ್ಬಿಟ್ಟೆ ಸಪ್ರೇಟಾಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ. ಸಿನಿಮಾಗೆ ಏನು ಮಾಡಿದ್ದೀವಿ ಅದರಲ್ಲಿ ಒಂದು 2 ನಿಮಿಷದ ಫುಟೇಜ್ನ ನಾವು ಟೀಸರ್ ಅಂತ ಮಾಡಿದ್ದೀವಿ. ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸಿನಿಮಾದಲ್ಲಿ. ಅಲ್ಲ ಬ್ರೋ, ಸಿನಿಮಾದಲ್ಲಿ ಇರೋ ಕ್ವಾಲಿಟಿ ಕೊಟ್ಟಿರೋ ಆಗಸ್ಟ್ ಬಜೆಟ್ ಅಂತ ಶುರು ಮಾಡಿದ್ರಿ, ಮಾರ್ಚ್ 6ಕ್ಕೆ ಯಾವ ಬಜೆಟ್ ಮುಗಿಸಿದ್ರಿ? ಆ ಬಜೆಟ್ನ ನಾವು ಮಾತಾಡಬಾರ್ದು, ಯಾಕೆಂತಂದ್ರೆ ಪ್ರೊಡ್ಯೂಸರ್ ಹೇಳಿದ್ದಾರೆ ಆ್ಯಕ್ಚುಲಿ ನೀವು ಕೆಲಸ ಮಾತ್ರ ಒಂದು ನಿಮಿಷ. ಈಗ ಆ್ಯಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ, ನಾವು ಮಾತಾಡೋಣ. ಮಾತಾಡಿ ಸರ್. ತುಂಬಾ ದಿನಗಳಿಂದ ಚರ್ಚೆ ಯಾಕೆಂದರೆ ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಹೇಳ್ತೀವ್ರೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ. ಅಟ್ಲೀಸ್ಟ್ ಖರ್ಚು ಮಾಡಿರೋದಾದ್ರೂ ಹೇಳಿ. ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಈಗ ಕುಂಬಳಕಾಯಿ ಎಷ್ಟು ಆಗಿರೋದು ಮಾರ್ಚ್ ಅಲ್ಲ ಇಲ್ಲಿ ಏನಾಗಿದೆ, ಇವ್ರು ಏನು ಹೇಳಿದ್ರಲ್ವಾ, ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು ಎಷ್ಟು ಜಾಸ್ತಿ ಆಗಿದೆ, ಆ ಪ್ರಪೋರ್ಷನೇಟ್ ಜಾಸ್ತಿ ಆಗಿದೆ. ಎಷ್ಟು ಹೇಳಿದ್ರಿ ಸರ್ ಆರಂಭ? ಹೇಳ್ತಿರಲ್ಲ ಅವರು 35. ಸೊ ಈಗ ನಾವು ಅವಾಗ ಪ್ಲ್ಯಾನ್ ಮಾಡಿದಾಗ ನಾವು 110 ಡೇಸ್ ಪ್ಲ್ಯಾನ್ ಮಾಡಿದ್ವಿ ಫಿಲ್ಮ್. ಎಕ್ಸಾಕ್ಟ್ಲಿ ಡಬಲ್ ಆಗಿದೆ. ಟ್ರಿಬಲ್ ಹಾಕಬೋದಾ ಸರ್? ಅಲ್ಲ ನೀವು ಲಾಸ್ಟ್ ಆ್ಯಕ್ಯುರೇಟ್ ಬೇಕು ಅಂದರೆ ನಾನು ಯಾವಾಗ ಅಲ್ಲ ನಾವು ಆಮೇಲೆ ನೀವೇನು ಹೇಳಿದ್ರೆ ನಾವೇನೋ ಬರ್ದು ಆಮೇಲೆ ಇಲ್ಲ ನೀವು ಅದಕ್ಕೆ ನಿಮಗೂ ಲೇಟ್. ನನಗೇನು ನಾನು ಹೇಳೋದು ಒಂದೇ ಒಂದು ಪಾಯಿಂಟ್ ಸತೀಶ್ ಅವರೇ, ಇಲ್ಲ ಸತೀಶ್ ಅವರೇ ಒಂದು ಪಾಯಿಂಟ್. ಈಗ ನಾನು ಈ ಫಿಗರ್ ಆಯಿತು ಅಂತ ಅಂತೀನಿ ಅಂದ್ಕೊಳ್ಳಿ, ಇನ್ನು ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಅಲ್ಲಿ ಜಾಸ್ತಿ ಆದರೆ ನಾನು ವಾಪಸ್ ಬಂದು ಕರೆದು ಇದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗೋದಾಗ ನನಗೆ ಕ್ಲಾರಿಟಿ ಇರುತ್ತೆ. ಬಗ್ಗೆ ಮಾತಾಡಿದ್ರಿ, ಕಂಟೆಂಟ್ ಬಗ್ಗೆ ಮಾತಾಡಿಲ್ಲ. ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮೇಕಿಂಗ್ ಸಿನಿಮಾ, ಈ ಸಿನಿಮಾ ಅಂತಂದರೆ ನಮಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟ್ರು, ಯಾಕೆಂತಂದರೆ ನನಗೆ ಎಲ್ಲ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರ್ತಾರೆ. ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ, ಮಾಸ್ ಮಾಧವ್ ಅವರು ಮಾಡಿದ್ದಾರೆ, ಗಣೇಶ್ ಅವ್ರು ಮಾಡಿದ್ದಾರೆ. ಅದಾದಮೇಲೆ ಡ್ಯಾನ್ಸ್ ಕೊರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತು ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ. ಮ್ಯೂಸಿಕ್ ಬಂದರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿರುವಂಥದ್ದು. ರೆಕಾರ್ಡಿಂಗ್ ರವಿ ಬಸ್ರೂರು ಮಾಡ್ತಾಯಿದ್ದಾರೆ. ಎಡಿಟಿಂಗ್ ಬಂದು ನಮ್ಮ KM ಪ್ರಕಾಶ್ ಮಾಡ್ತಿರೋವಂಥದ್ದು. ಅದನ್ನು ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಈಗ ಇದರಲ್ಲಿ ಯಾವುದು ಟೀಸರಲ್ಲೆಲ್ಲ ನಿಮ್ಗೇನು ಲ್ಯಾವಿಶ್ ಆಗಿ ಹಂಗೆ ಆ ಥರದ್ದೆಲ್ಲ ದೊಡ್ಡ ಸೆಟ್ಗಳೆಲ್ಲ ಏನು ಕಾಣಿಸ್ತಾ ಇದೆ ಅದನ್ನು ಮೋಹನ್ ಬಿಕೆರೆ ಅವ್ರು ಮಾಡಿದ್ದಾರೆ. ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನು ನಮ್ಮ ಸುರೇಶ್ ಅಣ್ಣ ಪ್ರೊಡಕ್ಷನ್ ಡಿಸೈನ್ ಇದೆಲ್ಲ ನೋಡ್ಕೊಂಡಿರೋದು. ದರ್ಶನ್ ಇರ್ಬೋದು, ಮತ್ತು ಶಿವಾರ್ಜುನ್ ಸರ್ ಎಕ್ಸಿಕ್ಯೂಟಿವ್ ಅಲ್ಲ ಕೋ ಪ್ರೊಡ್ಯೂಸರೇ ಅಂತ ಹೇಳ್ಬೋದು ಅವರು ನಮಗೆ. ಯಾಕೆಂತಂದರೆ ಪ್ರತಿದಿನವೂ ಅವ್ರ ಏನು ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿದಿನವೂ ಫೌಂಡೇಶನ್ ಥರ ನಿಂತಿದ್ದಾರೆ. ಮತ್ತು ಎಲ್ಲನೂ ಮೀರಿ ನಮ್ಮ ಪ್ರೊಡ್ಯೂಸರು ನಾನು ಎಷ್ಟೇ ಹಿಂಸೆ ಕೊಟ್ರು ನಮ್ಮ ಸಿನಿಮಾಗೆ ಏನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಡೈರೆಕ್ಟ್ರೆ ಅಂತಲೇ ಇಲ್ಲಿವರೆಗೂ ಮಾಡಿರುವಂಥದ್ದು. ನಮ್ಮ ಬೆನ್ನೆಲುಬಾಗಿ ನಮ್ಮ ಬಸಣ್ಣ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ, ಕಣ್ಣು ಅಂತ ಏನು ಹೇಳ್ತೀವಿ ಸಿನಿಮಾಗೆ, ನಮ್ಮ ಸತ್ಯ ಹೆಗ್ಡೆ ಅವರು ಮಾಡಿರುವಂಥದ್ದು. ಎಲ್ಲ ಓವರಲ್ ಆಗಿ ನನ್ನ ಇಡೀ ತಂಡ ಸೇರಿಕೊಂಡು ಒಂದು ಮಾರ್ಟಿನ್ ಒಂದು ಸಿನಿಮಾ ರೆಡಿಯಾಗಿದೆ. ಇವತ್ತು ಆ 240 ದಿನ ಮುಗಿಸಿ
ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತು ಇಡೀ ನಮ್ಮ ಟೀಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಸ್ವಾಮಿ ಕೋ ಡೈರೆಕ್ಟ್ರು ಅಶ್ವಿನ್, ನಮ್ಮ ಮುತ್ತು, ಎಲ್ಲರೂ ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೆ ಒಂಥರ ಏನು ಒಂದು ಸೈನಿಕ ಥರ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಹೇಳೋಕ್ಕೆ ಇಷ್ಟ. ಅದೇ ನಮ್ಮ ಟೀಮು ಅಂತಂದರೆ ಎಲ್ಲರೂ ಸೇರ್ಕೋತಾರೆ. ಎಲ್ಲರ ಬಗ್ಗೆ ಹೇಳಿದ್ರಿ ಸರ್, ನಿಮ್ಮ ಮಾರ್ಟಿನ್ ಬಗ್ಗೆ ಹೇಳಿಲ್ಲ. ಅವರ ತಾಳ್ಮೆ, ಅವರ ಡೆಡಿಕೇಶನ್ ಈ ಸಿನಿಮಾ ಬಗ್ಗೆ. ಅದೇ ಲಾಸ್ಟಿಗೆ ಬರ್ತೀವಿ. ಯಾಕೆಂತಂದರೆ ಇದು ಎಲ್ಲದು ಒಂದು ಈ ಸೈಡ್ ಪಿಲ್ಲರು ಈ ಥರದ್ದು ಅಂತಂದರೆ ಇದು ಸೆಂಟ್ರ್ ಪಿಲ್ಲರು. ಯಾಕೆಂತಂದರೆ ನನಗೆ ಲೆಫ್ಟ್ ಟು ರೈಟ್ ಎರಡು ಧ್ರುವನೇ. ಯಾಕೆಂತಂದರೆ ನಾನು ಏನೇ ಮಾಡಬೇಕು ಅಂತಂದರೂ ಆಗಲ್ಲ ಅಂತ ಒಂದು ದಿನವೂ, ಒಂದು ನಿಮಿಷಕ್ಕೂ, ಒಂದು ಸೆಕೆಂಡ್ಗೂ ಅವನ ಕಡೆಯಿಂದ ವಾಯ್ಸೇ ಬರಲ್ಲ. ಏನಂದ್ರೂ ಓಕೆ ಬೈ, ನೀವೇನು ಹೇಳಿದ್ರು ನಾನು ರೆಡಿ, ನೀವು ಹೆಂಗೆ ಹೇಳಿದ್ರು ನಾನು ಹಂಗೆ ರೆಡಿ ಅಂತಲೇ ಹೇಳಿರೋದೇ ಹೊರತು ನಾನು ಪ್ರತಿಯೊಂದು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೆ ಪ್ರತಿಯೊಂದರಲ್ಲೂ ಅವ್ನು ನನ್ನ ಜೊತೆಗಿದೆ. ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಆ್ಯಕ್ಷನ್ ಅಡ್ವೆಂಚರ್ ಜಾನರ್ ಅಂತಂದು ಗೊತ್ತು, ಆದರೆ ಟೀಸರಲ್ಲಿ ನಾವು ನೋಡಿದಾಗ ಒಂದು ಕಡೆ ಆ್ಯಕ್ಷನ್ ಇದೆ, ಮತ್ತೊಂದು ಕಡೆ ಪೇಟ್ರಿಯಾಟಿಸಮ್ ಇದೆ, ಸೊ ಗ್ಯಾಂಗ್ಸ್ಟರ ಈ ಥರ ಒಂದಷ್ಟು ಕ್ವಶನ್ಗಳು ಮೂಡುತ್ತೆ. ಅದ್ರ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದರೆ ನಾವೇನೋ ಬರಿಬೇಕಲ್ವ ಸಿನಿಮಾ ಕಂಟಿನ್ಯೂ ಆ ಕುತೂಹಲ ಇರಲಿ ಇನ್ನೂ ಒಂದಷ್ಟು. ಏನಂತಂದ್ರೆ ಇವಾಗ ನಿಮ್ಗೆ ಎಲ್ಲರಿಗೂ ಒಂದು ಪೇಟ್ರಿಯಾಟಿಸಮ್ ಅಂದಾಗ ಒಂದು ಇದರಲ್ಲಿ ನಾವು ಇಂಡಿಯನ್ ಅಂತ ಹಾಕಿಸಿದಾಗ ಪೇಟ್ರಿಯಾಟಿಸಮ್ ಬರುತ್ತೆ. ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ. ಎಲ್ಲರಿಗೂ ಏನೇನು ಕ್ವಶನ್ ಮಾರ್ಕ್ಗಳಿದೋ ಅದು ಹಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವು ಏನೇನೆಲ್ಲ ಬರೀತಿರೋ, ಏನೇನು ಎಲಬ್ರೇಟ್ ಮಾಡ್ತಿರೋ ಎಲ್ಲನೂ ಬರೀರಿ. ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ. ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಕತೆನ ಹಿಂಗೆಲ್ಲ ಇತ್ತು ಅಂತ. ಅದೇ ರಿಲೀಸ್ ಡೇಟ್ ಏನು ಅಂತಂದ್ರೆ ನೀವೇ ಇವಾಗ ತಾನೇ ಹೇಳಿದ್ರಿ, ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಡೇಟ್ ಅನೌನ್ಸ್ ನೋಡ್ಕೊಂಡೆ ನಾವು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾಕೆಂತಂದ್ರೆ ಅವ್ರು ಯಾವಾಗ ಬರ್ತಾರೆ, ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಅಂತ ಇಲ್ಲ. ಅದು ಏನಂತಂದ್ರೆ ನಮ್ಮ ಸಿನಿಮಾದು ಎಲ್ಲ ಕೆಲಸಗಳು ಮುಗ್ದೋಗಿದೆ. ಡಬ್ಬಿಂಗ್ ಮುಗ್ದಿದೆ, ಸಾಂಗ್ಸ್ಗಳದ್ದೆಲ್ಲ ಮುಗ್ದಿದೆ, ಮತ್ತು ಟೋಟಲ್ ಶೂಟಿಂಗ್ ಮುಗ್ದೋಗಿ ಎಲ್ಲ ಮುಗ್ದಿದೆ. ನಮಗಿರೋದು ಎರಡೇ ಕೆಲಸ, ಒಂದು ರೀ ರೆಕಾರ್ಡಿಂಗು, ಇನ್ನೊಂದು CG ವರ್ಕ್ಸ್. ಇವೆರಡರ ಮೇಲೇ ನಮ್ಮ ಸಿನಿಮಾ ರಿಲೀಸ್ ನಿಂತಿರೋದು. ಆಲ್ಮೋಸ್ಟ್ ರೀ ರೆಕಾರ್ಡಿಂಗು ಅಂತ ಆಲ್ರೆಡಿ ಶುರುವಾಗಿದೆ. ಅದು ಒಂದು 2.5-3 ಮಂತ್ಸಲ್ಲಿ ಅದು ಎಲ್ಲ ಮುಗಿಯುತ್ತೆ. CG ವರ್ಕ್ಸ್ ಎಲ್ಲ ಯಾವ ರೀತಿ ನಾನು ಈ ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್. ಯಾಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ನಮ್ಮ AP ಅರ್ಜುನ್ ಅವರು. ಸೊ ನನಗೆ ಇನ್ನೂ ಒಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಂದ್ರೇ ಒಂದು ಖುಷಿ ವಿಚಾರ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಉದಯ್ ಸರ್. ಈ ಸಿನಿಮಾದಲ್ಲಿ ನಾನು ಫಸ್ಟ್ ಮೂವಿಯಲ್ಲಿ ನಾನು ಮಾಡಿದಾಗ ಯಾರ್ಯಾರಿದ್ರು ಟೆಕ್ನಿಷಿಯನ್ಸು, ಲೈಕ್ ರವಿ ವರ್ಮ ಸರ್, ಇಮ್ರಾನ್ ಮಾಸ್ಟರ್, ಮುರಳಿ ಮಾಸ್ಟರು, ಸತ್ಯ ಹೆಗಡೆ ಸರ್. ಸೊ ಈ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ನನ್ನನ್ನು ಲಾಂಚ್ ಮಾಡಿದ್ದಿತ್ತು ಹತ್ತೂರಿಯಲ್ಲಿ. ಸೊ ಮತ್ತೆ ತಿರ್ಗಾ ನಾವೆಲ್ಲರೂ ಯುನೈಟ್ ಆಗಿ ಇನ್ನೊಂದು ಸಿನಿಮಾ ಮಾಡಿದ್ವಿ, ಅದೇ ಮಾರ್ಟಿನು. ಫೈನಲಿ 240 ದಿವಸ ಕಂಪ್ಲೀಟ್ ಆಗಿದೆ. ಸೊ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ. ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ. ಇನ್ನು ಎಕ್ಸಿಕ್ಯೂಷನ್ ಎಲ್ಲ ಸತ್ಯ ಹೆಗಡೆ ಸರ್ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು. ಎಲ್ಲ ಪ್ಲ್ಯಾನ್ ಪ್ರಕಾರನೇ ಹೋಯಿತು. ಅಫ್ಕೋರ್ಸ್ ಒಂಚೂರು ಲೇಟ್ ಆಯಿತು, ಯಾಕೆಂದರೆ ಲ್ಯಾವಿಶ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ. ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಆಯಿತು. ಬಟ್ ಐ ಆಮ್ ಶ್ಯೂರ್ ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ ಮಾರ್ಟಿನು. ಈ ಸಿನಿಮಾದಲ್ಲಿ ನೀವು ಆಗಲೇ ಕೇಳಿದ್ರಿ ಏನು ಸಿನಿಮಾ ಅಂತ. ಸಿನಿಮಾದಲ್ಲಿ 100% ಒಂದು ಡ್ರಾಮಾ ಇರುತ್ತೆ. ಅಫ್ಕೋರ್ಸ್ ಡ್ರಾಮಾ ಇಲ್ಲದೆ ಬರೀ ಆ್ಯಕ್ಷನ್ ಅಂತೂ ಇರೋಲ್ಲ, ಒಂದು ಒಳ್ಳೆ ಡ್ರಾಮಾ ಇರೋವಂಥ ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ VIPs. ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಯಾವಾಗ ಸಿನಿಮಾ ಅಂತ ಕೇಳ್ತಾರಲ್ಲ, ಆ ಕೇಳೋದ್ರಲ್ಲಿ ಒಂದು ಪ್ರೀತಿ ಇದೆ. ನನಗೆ ಬೇಜಾರೇನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಷ್ಟೇ. ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ, ಸಿನಿಮಾ ಮುಗಿಸಿದ್ದೀವಿ, ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಒಂಚೂರು ಬ್ಯಾಲೆನ್ಸ್ ಇದೆ. ಅದಾಯಿತು ಅಂದರೆ 100% ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಮಾಡ್ತೀವಿ. ಏನು ಗುರು ಸ್ವಲ್ಪ ಜೋರಾಗಿ ಕೇಳಿ. ಸ್ಟಾರ್ ನಟರೆಲ್ಲ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ಇದೆ. ಈ ವರ್ಷನೇ ಮಾರ್ಟಿನ್ ರಿಲೀಸ್ ಆಗುತ್ತೆ, ಈ ವರ್ಷನೇ KDನೂ ರಿಲೀಸ್ ಆಗುತ್ತೆ. ವರ್ಷಕ್ಕೆ 2 ಸಿನಿಮಾ ಆಯ್ತಲ್ಲ. ಇಲ್ಲ ಇನ್ನ ಲೇಟ್ ಮಾಡಿ. ಈಗ ಒಂದೊಂದು ಸಿನಿಮಾ ನೀವೀಗ 2 ವರ್ಷ 3 ವರ್ಷ ಶೂಟಿಂಗ್ ತಗೊಂಡಾಗ ಏನಿದೆ, ವರ್ಷಕ್ಕೆ ಒಂದು ಸಿನಿಮಾ ಬನ್ನಿ, ವರ್ಷಕ್ಕೆ 2 ಸಿನಿಮಾ ಬನ್ನಿ ಅಂದ್ಕೊಳ್ತಿರ್ತಿರಲ್ಲ, ಆ ಸ್ಕೇಲ್ ಬಗ್ಗೆ ಮಾತಾಡ್ತಾ ಹೇಳ್ತಿರೋದು. ಇಲ್ಲ ಅದನ್ನೇ ಇನ್ನು ಲೇಟ್ ಆಗಲ್ಲ. ಯಾಕೆಂದರೆ ಆಲ್ಮೋಸ್ಟ್ KDನೂ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನೇನಿದೆ ಸಾಂಗ್ಸ್ ಬ್ಯಾಲೆನ್ಸ್ ಇದೆ, ಇನ್ನು ಲೇಟ್ ಮಾಡೋಕ್ಕೋಗಲ್ಲ. ಲೈನಪ್ಸ್ ಆಲ್ರೆಡಿ ಇದೆ.
ಸಿನಿಮಾ ಇಷ್ಟು ಹ್ಯೂಜ್ ಸ್ಕೇಲಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಲ್ಲ, ಸೊ ಇವರೇ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ಇನ್ನೆಷ್ಟು ಅದು ಸ್ಫೂರ್ತಿ ಆಗ್ತಿತ್ತು, ಇನ್ನೂ ಔಟ್ಪುಟ್ ನಾನು ಚೆನ್ನಾಗಿ ಕೊಡಬೇಕು ಅಂತ. ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತು ಗೇನ್ ಮಾಡ್ಕೊಳ್ಳೋದು, ಲುಕ್ಗಳು ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಆಗ್ತಿತ್ತು. ಅಟ್ ಎ ಟೈಮ್ ಎರಡೆರಡು ಸಿನಿಮಾ ಮಾಡ್ತಿದ್ವಿ ಶೂಟಿಂಗ್. ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಸ್ಟಾರ್ ಟೆಕ್ನಿಷಿಯನ್ಸ್, ರವಿವರ್ಮ ಮಾಸ್ಟರು, ಇಮ್ರಾನ್ ಮಾಸ್ಟರು, ಮುರಳಿ ಮಾಸ್ಟರ್, ಸತ್ಯ, ಇವರೆಲ್ಲ ಸ್ಟಾರ್ ಟೆಕ್ನಿಷಿಯನ್ಸ್. ಬೇರೆ ಸಿನಿಮಾ ಮಾಡ್ತಾಯಿದ್ರು ನಮ್ಮ ಸಿನಿಮಾ ಅಂತ ಹೇಳಿದ ತಕ್ಷಣ ಅವ್ರ ಒಂದು ಕಾಳಜಿ ಇದೆಯಲ್ಲ, ಮತ್ತು ಒಂದು ಬ್ರೇಕ್ ಸಿನಿಮಾಗೋಸ್ಕರ ಬಂದು 100% ಕೊಡ್ತಾರಲ್ಲ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನೂ ಇಲ್ಲ ಅನಿಸುತ್ತೆ. ಅದೇ ಮೋಟಿವೇಶನು, ಅದೇ ನಮಗೆ ಎಂತೂ ಕೊಡೋದು, ಅಂದರೆ ಓಕೆ ಮಾಡಬೇಕು ಅಂತ ಅನಿಸೋದು. ಆ್ಯಂಡ್ ನಾವು ಚೆನ್ನಾಗಿದೆ ಅಂದ್ಕೊಂಡ್ರೆ ಇಲ್ಲ ಇನ್ನೊಂದು ಮಾಡೋಣ ಅಂತ ಟೆಕ್ನಿಷಿಯನ್ಸ್ ಯಾವಾಗ ಕೇಳ್ತಾರೋ 100% ಕೊಡ್ತಾಯಿದ್ದಾರೆ ಅಂತ ಅದ್ರ ಅರ್ಥ. ಸೊ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಮೂವಿ ಈಸ್ ಮಾರ್ಟಿನ್. ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ, ಇಟ್ ಈಸ್ ಆಲ್ ಟೆಕ್ನಿಷಿಯನ್ಸ್ ಮೂವಿ. ಡ್ರಾಮಾ ಇನ್ಸಿಡೆಂಟ್ ಬಗ್ಗೆ ನೀವು ಫ್ಲೈಟದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಆ್ಯಕ್ಚುಲಿ. ಅಫ್ಕೋರ್ಸ್ 28 ಮಿನಿಟ್ಸು ನಮಗೆ ಇಮ್ರಾನ್ ಮಾಸ್ಟ್ರಲ್ಲಿ ಮಾಸ್ಟರ್ ಕ್ಲಿಯರಾಗಿ ಹೇಳ್ತಾರೆ. ಒಂಚೂರು ಮುಂದೆ ಬನ್ನಿ ಮಾಸ್ಟರ್. ನೀವು ಹೇಳಿ ಸರ್. ಇಲ್ಲ ಬನ್ನಿ. ಆ್ಯಕ್ಚುಲಿ ನಾನು ಏನಾಯಿತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ಮನುಷ್ಯ ಸತ್ತ ಮೇಲೆ ಅವನ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ. ನನ್ನ ಅನುಭವ ಏನು ಅಂದರೆ, ಮನುಷ್ಯ ಸಾಯಬೇಕಾದ್ರೆ ಅವ್ನು ಇಷ್ಟಪಟ್ಟು ಅವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇನ್ನೇನು ಎಂಡ್ ಆಯ್ತು, ಎಲ್ಲರೂ ನೆನಪಾದರು. ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಂಕಲ್ಲು, ನನ್ನ VIPs, ಸೊ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನಪಾದರು. ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅಂದ್ಕೊಂಡಿದ್ವಿ. ಸೊ ಲಕ್ಕಿಲಿ ತಿರ್ಗಾ ರೇಡಾರಿಂದ ಆಚೆ ಹೋಗಿದ್ದಿದ್ದು ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿ ಮಿರಾಕಲ್ ಅಂತ ಹೇಳೋದು. ಸರ್, ಅದನ್ನು ಪ್ರಚಾರ ಅಂತ ಕೆಲವರು ಮಾಡಿ ಪ್ರಚಾರ ಮಾಡ್ತಿದ್ದಾರೆ, ನೀವು ಗಮನಿಸಿರ್ತೀರಾ? ಇನ್ನೊಂದೇನು ಆ್ಯಕ್ಚುಲಿ ಏನು ಗೊತ್ತಾ, ಆ ಥರ ಒಂದು ವರ್ಗ ಸ್ಟಾರ್ಟ್ ಆಗಿದೆ. ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಗೊತ್ತಾ, ನಮ್ಮ ಜೀವನ ಕಳ್ಕೊತಾ ಇದ್ದೀವೋ ಬದುಕಿಸ್ಕೊತಾ ಇದ್ದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ. ಆಮೇಲೆ ಒಂದು ಅಂದರೆ ಯಾಕೆಂದರೆ ನಮ್ಮ ತಂದೆ ತಾಯಿ ಅವರೆಲ್ಲರೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲ ಮುಗಿಸ್ಕೊಂಡು ಕ್ಷೇಮವಾಗಿ ಬರಲಿ ಅಂತ ಹಾರೈಸ್ತಾ ಇರ್ತಾರೆ. ನಾವು ಸತ್ತೋಯ್ತಾ ಇದ್ವಿ, ನಾವು ಬದುಕೊಂಡ್ಬಿಟ್ವಿ ಅಂತ ಅಂದ್ಬಿಟ್ಟು ಅದನ್ನು ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಲಿಸ್ಕೋಬೇಕು, ಆ ಥರದ್ದೆಲ್ಲ ಈ ಸಿನಿಮಾಗೆ ಅವಶ್ಯಕತೆ ಇಲ್ಲ. ಎಲ್ಲ ಕಡೆನೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಸೊ ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸಸ್. ಅಲ್ಲ, ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಅಂದರು, ನಾನು ಮಾತಾಡ್ಬಿಟ್ಟು ಅದು ಹಂಗಾಯ್ತು ಆ ಥರದ್ದೆಲ್ಲ ನನಗೆ ಅದನ್ನು ಹೇಳೋಕ್ಕೇನೆ ನನಗೆ ಲಕ್ಷ್ಮಿನೂ ಒಂದು ಸತಿ ಕಾಲ್ ಮಾಡಿದ್ರು. ಇವನು ನಮ್ಮ ಲೋಕಿ ಕಾಲ್ ಮಾಡ್ದ. ಇಲ್ಲ ಲೋಕಿ, ನನಗೇನು ಅದನ್ನ ನೆನೆಸ್ಕೊಂಡ್ರೆ ಒಂದೊಂದು ಸತಿ ಭಯ ಆದಂಗೆ ಆಗುತ್ತೆ. ಯಾಕೆಂದರೆ ಆ ಸಿಚುವೇಶನಲ್ಲಿ ಇದ್ವಿ ನಾವು ಅವತ್ತು. ಅಲ್ಲ, ಒಂದು ನೈಟ್ ಮೇರ್ ಅದು, ಅದನ್ನು ಅನುಭವಿಸಿರೋರಿಗೆ ಒಂದು ದಿನ ಅವ್ರಿಗೆ ಮೈಂಡ್ ತಿರ್ಗಾ ನಾರ್ಮಲ್ ಆಗೋಕ್ಕೆ ಬೇಕಾಗಿದೆ, ಆಯಿತಾ. ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ, ಅದು ಆಗಿರೋ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ, ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು. ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳಿಗೆ ಹೋಗಿ ಬಂದೆ, ಆಯಿತಾ. ನಮ್ಮ ತಂಡಕ್ಕೆ ಏನೂ ಆಗದೇ ಇರೋಂಗೆ, ತೊಂದರೆ ಆಗದೇ ಇರೋಂಗೆ ನಮಗೆ ತಿರ್ಗಾ ಕೃಪೆ ಮಾಡಿದ್ದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ನ ಕೊಟ್ಟು ದೇವ್ರುಗಳಿಗೆ ಹೋಗಿ ಬಂದೆ, ಆಯಿತಾ. ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ. ಈಗ ಧ್ರುವ ಅವ್ರ ಸಿನಿಮಾಗಳಂದಾಗ ಒಂದು ಕಡೆ ಆ್ಯಕ್ಷನ್ನು ಡಾಮಿನೇಷನ್ನು, ಎರಡನೇದು ಡ್ಯಾನ್ಸು. ಸೊ ಇವುಗಳು ಎಷ್ಟು ಪ್ರಾಮಿನೆನ್ಸ್ ಇದೆ ಸರ್ ಈ ಸಿನಿಮಾದಲ್ಲಿ? ಅದೇ ಸತ್ಯ ಹೆಗಡೆ ಅವರೇ ಇದಕ್ಕೆ ಆ್ಯಕ್ಚುಲಿ ಮೇನ್ ವಿಷುವಲ್ನ ಹಿಂಗೇ ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಿತ್ತು. ಯಾಕೆಂದರೆ ಲೈಟಿಂಗ್ ಪ್ಯಾಟ್ರನ್ಸೇ ಇರ್ಬೋದು, ಡೈರೆಕ್ಟ್ರು ಮತ್ತು ಸತ್ಯ ಹೆಗಡೆ ಸರ್ ಮತ್ತು ನಮ್ಮ ಸ್ವಾಮಿ ಸರ್, ಸೊ ಈ ಡೈರೆಕ್ಷನ್ ಟೀಮ್ ಏನಿದೆಯೋ ಅವ್ರದ್ದು ಒಂದು ಪ್ಯಾಟ್ರನ್ ಅನ್ನೋದು ಒಂದು ಫಿಕ್ಸ್ ಮಾಡಿ. ಇಮ್ರಾನ್ ಮಾಸ್ಟ್ರು 2 ಸಾಂಗ್ ಕಂಪೋಸ್ ಮಾಡಿದ್ದಾರೆ, ಮತ್ತು ಮುರಳಿ ಮಾಸ್ಟ್ರು 1 ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಡಾನ್ಸ್ ಆಡಿಸಿದ್ದಾರೆ, ಡಾನ್ಸ್ ಮಾಡಲೇಬೇಕಲ್ಲ. ಯೂಶ್ವಲಿ ಸಾಂಗ್ ಅಂತ ಬಂದಾಗ ಡಾನ್ಸ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ.
ಸೊ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂಚೂರು ಬೇರೆ ಥರ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಸೊ ಇನ್ನೇನು ರಿಲೀಸ್ ಆಗುತ್ತಲ್ಲ ಇನ್ನೇನು ಸ್ವಲ್ಪ ಗೊತ್ತಾಗುತ್ತೆ. ಫೈಟ್ಸ್ ಎಷ್ಟು ಇನ್ನೋವೇಟಿವ್ ಆಗಿದ್ದಾವೆ? ಫೈಟ್ಸ್ ಯಾವುದೂ ಎಲ್ಲ ಸಿಚುಯೇಷನಲ್ ಫೈಟ್ಸು. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಡ್ರಾಮಾ ಇದೆ, ಆ ಡ್ರಾಮಾ ಅಲ್ಲಿ ಬರುವಂಥ ಸಿಚುಯೇಷನಲ್ಲಿ ಫೈಟ್ಸ್ ಇದೆ. ಸೊ ಏನು ಐಟಮ್ಸ್ ಎಲ್ಲ ಒಂಚೂರು ಯೂನಿಕಾಗಿ ಟ್ರೈ ಮಾಡಿದ್ದೀವಿ. ರಾಮ್ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು, ನಮ್ಮ ರವಿವರ್ಮ ಮಾಸ್ಟರ್ ಬಿಡಲ್ಲ ನಿಮಗೆ ಗೊತ್ತಲ್ಲ. ಸೊ ರವಿವರ್ಮ ಮಾಸ್ಟರ್ ಇದೆಲ್ಲ ಏನು ಅಂದರೆ ಎಲ್ಲರೂ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಒಂಚೂರು ಮುಂದೆ ಬಂದರೆ ಇಮ್ರಾನ್ ಮಾಸ್ಟರ್ ಮಾತಾಡಿ ಮಾಸ್ಟರ್ ಫೈಟ್ಸ್ ಬಗ್ಗೆ ಎಲ್ಲ ಮುಂದೆ ಅಂದರೆ ಇನ್ನೊಂದೇನೆಂದರೆ ಫೈಟ್ಸು ಇಲ್ಲಿವರೆಗೆ 4 ಸಿನಿಮಾದು ಏನಿತ್ತಲ್ಲ, ಡೈಲಾಗ್ಸ್ ಆಗ್ಬೋದು, ಫೈಟ್ಸ್ ಆಗ್ಬೋದು, ಅದನ್ನು ಬಿಟ್ಟು ಬೇರೆ ಏನೋ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ಡೈಲಾಗ್ಸ್ ಆಗ್ಬೋದು, ತುಂಬ ಜಾಸ್ತಿ ಡೈಲಾಗ್ ಆ ಥರದ್ದೆಲ್ಲ ಏನೂ ಇಲ್ಲ. ಈ ಕತೆ ಕೇಳಿರುವಂಥದ್ದು ಎಷ್ಟು ಬೇಕು ಏನು ಅನ್ನೋ ಥರದ್ದು. ಮತ್ತು ಫೈಟ್ಸು ಮಾಸ್ಟರು ಮತ್ತು ನಮ್ಮ ರವಿವರ್ಮ ಮಾಸ್ಟರ್ ಹೇಳಿ ಮಾಸ್ಟರ್ ಮಾತಾಡ್ತೀವಿ. ಧ್ರುವ ಸರ್, 240 ಡೇಸ್ ಶೂಟಿಂಗಲ್ಲಿ ತುಂಬ ಟಫೆಸ್ಟ್ ಡೇ ಅಂತ ಯಾವತ್ತು ಅನ್ನಿಸ್ತು? ಸಾಕು ಬಿಟ್ಬಿಟ್ರಪ್ಪ, ತುಂಬ ಹೆಕ್ಟಿಕ್ ಅನ್ನಿಸ್ತು ಅಂತ ಯಾವುದಾದ್ರು ಒಂದಿನ? ತುಂಬ ದಿವಸ ಏನು ಅನ್ನಿಸ್ಲಿಲ್ಲ, 240 ಡೇಸ್ ಅನ್ನಿಸ್ತು. ಸರ್ ಯಾವ ಸಿನಿಮಾದಲ್ಲೂ ರೊಮ್ಯಾಂಟಿಕ್ ಸಾಂಗ್ ಟ್ರೈ ಮಾಡಲ್ರಿ ನೀವು? ರೊಮ್ಯಾಂಟಿಕ್ ಸಾಂಗ್ ಯಾವ ಇದೆ 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 ಮನೇಲಿ ಬೈತಾರಲ್ಲ? ಇಲ್ಲ ಇದೆ ಇದೆ ಈ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸಾಂಗ್ ಇದೆ. ನೀನೇ ಮೊದಲು ಆಕ್ಷನ್ ಪ್ರಿನ್ಸ್ ಅಂದ್ಬಿಟ್ಟು ಎಲ್ಲ ಸಿನಿಮಾದಲ್ಲಿ ಅವ್ರನ್ನ ಫುಲ್ ರೊಮ್ಯಾಂಟಿಕ್ ಆಕ್ಷನ್ ಆಗಿ ತೋರಿಸ್ತಾರೆ. ಸೊ ಲವ್ಲಿ ಹೀರೋ ಆಗಿ ಬ್ಯೂಟಿಫುಲ್ ಯಾಕಪ್ಪ ದೂರ ರೊಮ್ಯಾಂಟಿಕ್ ಸಾಂಗ್ ಇದೆ. ಇಲ್ಲ, ನಾನು ಮಾಡೋ ಮೂವೀಸಲ್ಲಿ ಎಲ್ಲದರಲ್ಲೂ ಇರುತ್ತೆ. ಅತ್ತೂರಿ ಬಹದ್ದೂರ್ ಭರ್ಜರಿ ಅದರಲ್ಲಿ ಪೊಗರಲ್ಲೂ ಒಂಚೂರು ಬೇರೆ ಥರ ಇತ್ತು. ತಿರ್ಗಾ ಮಾರ್ಟಿನಲ್ಲಿ ಈಗ ಇದೆ ಆ ಥರ ಡ್ಯೂಯೆಟ್ ಸಾಂಗ್ಸ್ ಎಲ್ಲ ಇದೆ. ಸರ್, ಸಾಮಾಜಿಕ ಕಳಕಳಿ ವಾಟರ್ ಒಂದೇ ಸರ್ತಿ ವಾಟರ್ ಮತ್ತೆ ಆ ಮಗುವಿನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕೆ ನೀವು ಮೌನ ಮುರಿದಿದ್ದೀರಾ, ರೆಸ್ಪಾಂಡ್ ಮಾಡಿದ್ದೀರಾ, ಸಂದರ್ಭದಲ್ಲಿ ಸಿಕ್ಕಿದ್ದೀರಾ ಕೇಳ್ತಾರೆ. ವಾಟರ್ದು ಇಟ್ ಈಸ್ ಸರ್ಪ್ರೈಸಿಂಗ್ ಆ್ಯಕ್ಚುಲಿ. ನನಗೂ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಹುಡುಗರು, ನಮ್ಮ ಮಹಾನ್, ಅಶ್ವಿನಿ ಈ ಥರ ಏನಿದ್ದಾರೆ, ಸೊ ಅವ್ರ ಮುಂದೆ ಮಾಡಬೇಕು ಅಂತ ಮಾಡಿರೋ ಅಂಥದ್ದು. ನಾನು ಅದನ್ನೇ ಹೇಳ್ತಾ ಇದ್ದೆ, ಮಾಡಿದ್ರೆ ಫೋಟೋ ಹಾಕ್ಕೊಂಡು ಏನಕ್ಕೆ ಮಾಡಿದ್ರಿ ಅಂತ. ಸೊ ಮಾಡಿರೋದು ನನಗೂ ಖುಷಿ. ನನಗೂ ಒಂದು ಹೆಣ್ಮಗು ಇದೆ, ಅದು ನೋಡಿದಾಗ 100% ಬೇಜಾರಾಗತ್ತೆ. ನೀವು ಇದನ್ನೆಲ್ಲ ಯಾಕೆ ಮೀಡಿಯಾದಲ್ಲಿ ಹೇಳಬೇಕು? ಇಲ್ಲ, ಮಕ್ಕಳೇ ದೇವ್ರ ಸಮಾನ. ಮಕ್ಕಳ ಮೇಲೆ ನಾನು ಇದನ್ನು ಕಂಪ್ಲೇಂಟ್ ಅಂತ ಹೇಳಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಯೂಶ್ವಲಿ ಮಕ್ಕಳು ಎಲ್ಲಿ ಬಿದ್ದರೂ ಏನು ಮಾಡಿದ್ರು ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ, ಇಲ್ಲ ಅಮ್ಮ ಅಂತಾರೆ. ಅದು ನಾನು ಅಂದ್ಕೊಂಡೆ ಬೈ ಮಿಸ್ಟೇಕ್ ಇರ್ಬೋದು, ಏನೋ ಹೇಳ್ತಾ ಇರ್ಬೋದು ಅಂತ. ಬಟ್ ಮೈ ಮೇಲೆ ಮಾರ್ಕ್ಸ್ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್. ಆ್ಯಕ್ಚುಲಿ 1-2 ದಿವಸ ನಮ್ಮಲ್ಲೇ ಎಲ್ಲರೂ ಅಪ್ಸೆಟ್ ಆಗಿದ್ವಿ. ಸೊ ಅದನ್ನೇ ಆಮೇಲೆ ಏನೋ ಆಯ್ತು, ಓಕೆ ಮೀಟ್ ಮಾಡಿದ್ರ ಸರ್ ಮಗುನ? ಹೇಳ್ತೀನಿ ಈಗ ಮೀಡಿಯಾ ಮುಂದೆ ಬೇಡ. ಸರ್ ರವಿವರ್ಮ ಸರ್, ಬನ್ನಿ ಇಲ್ಲಿ. ಕ್ಲೈಮ್ಯಾಕ್ಸ್ 45 ದಿನಕ್ಕೆ ಯಾಕೆ ತಗೊಂಡೋದ್ರಿ? ಬನ್ನಿ ಮಾಸ್ಟರ್. ಇಲ್ಲ 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 ಬನ್ನಿ ಈ ಕಡೆ ಮಾಸ್ಟರ್. ಇಲ್ಲೇ ಸಾಕು ಸರ್, ಇಲ್ಲೇ ಸಾಕು ಸರ್, ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಬನ್ನಿ ಎಕ್ಸ್ಚೇಂಜ್ ಆದ. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಈಗಷ್ಟೇ ಅರ್ಜುನ್ ಹೇಳ್ದ ಈ ಸಿನಿಮಾನ ಬೇರೆ ಲೆವೆಲ್ಗೆ ಹೆಂಗೆ ತೋರಿಸ್ಬೇಕು ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ನು ಹೇಳಿರೋದ್ರಲ್ಲಿ ಅರ್ಥ ಏನು ಅಂತಂದರೆ, ಈಗ ನೀವು ನೋಡ್ತಾ ಇದ್ದೀರಿ, ಹೊರಗಡೆ ಸಿನಿಮಾಗಳು ನೋಡ್ತಾರೆ, ಎಲ್ಲ ನೋಡ್ತಾರೆ. ಇವತ್ತೊಂದು ದಿವಸ ನನಗೆ ಏನಂತಂದರೆ, ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಇಂಟರ್ವ್ಯೂಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ನನಗೆ ಆಲ್ರೆಡಿ ಬಾಲಿವುಡ್ಡಲ್ಲಾಗಿರ್ಬೋದು, ಟಾಲಿವುಡ್ಡಲ್ಲಾಗಿರ್ಬೋದು, ಎರಡೂ ಕಡೆನೂ ಮಾರ್ಟಿನ್ ಬಗ್ಗೆನೇ ಕೇಳ್ತಾ ಇದ್ದಾರೆ. ಎಲ್ಲ ಅಲ್ಲಿರೋ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ವಿತ್ ಆ್ಯಕ್ಟರ್ಸು ಕೂಡ ಸಿನಿಮಾ ಬಗ್ಗೆನೇ ಕೇಳ್ತಾರೆ. ಬಟ್ ನನಗೇನಂತಂದರೆ, ಆ್ಯಸ್ ಎ ನಾನೊಬ್ಬ ಆ್ಯಕ್ಷನ್ ಡೈರೆಕ್ಟರ್ ಆಗಿ ನನಗೆ ಈ ಸಿನಿಮಾದಲ್ಲಿ ಈ ರೇಂಜಿಗೆ ಒಂದು ಸ್ಕೇಲಲ್ಲಿ ಕೆಲಸ ಮಾಡೋವಂಥ ಒಂದು ಅವಕಾಶ ಕೊಟ್ಟಿದ್ದು 3 ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀರೋ ಇರ್ಬೋದು, ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು. ಎಂತಂದರೆ ಈ ರೇಂಜಿಗೆ ಇವತ್ತರೆಗೂ ನನ್ನ ಲೈಫಲ್ಲೇ ಈ ಥರದೊಂದು ದೊಡ್ಡ ಸ್ಕೇಲಲ್ಲಿ ಆ್ಯಕ್ಷನ್ ನಾನು ಮಾಡಿಲ್ಲ. ಎಲ್ಲೇ ಆಗಿರ್ಬೋದು, ತೆಲುಗಲ್ಲಾಗಿರ್ಬೋದು, ಹಿಂದಿಲಾಗಿರ್ಬೋದು, ಸಿನಿಮಾಗಳು ಮಾಡಿದ್ದೀವಿ. ಬಟ್ ಫಸ್ಟ್ ನಾನು ಮಾಡಿದ್ದು ಮಾರ್ಟಿನ್. ಅದಾದಮೇಲೆ ನಾನು ಇವಾಗ ಗದರ್ ಮಾಡಿರ್ಬೋದು, ಇವಾಗ ಕ್ರ್ಯಾಕ್ ಅನ್ನೋದು ಮಾಡಿರ್ಬೋದು, ಆ ಥರದ್ದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ನನ್ನ ಲೈಫ್ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಈ ಒಂದು ರೇಂಜಿಗೆ ದೊಡ್ಡ ಸ್ಕೇಲಲ್ಲಿ ಕೆಲಸ ಮಾಡಿದ್ದು
ಬಟ್ ನನಗೆ ಫಸ್ಟ್ ಬಂದು ಅರ್ಜುನ್ ಆ ಚೇಸ್ ಪೋರ್ಷನ್ ಇರ್ಬೋದು ಮತ್ತು ಒಂದು ಶೂಟೌಟ್ ಆ್ಯಕ್ಷನ್ ಇರ್ಬೋದು, ಅದು ಒಂದು ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ಎಲ್ಲೂ ಯಾವುದೇ ಥರದ ಕಾಂಪ್ರಮೈಸ್ ಆಗ್ದಿರೇ ಅದಕ್ಕೆ ಪಕ್ಕಾ ಒಂದು ಸಪೋರ್ಟಾಗಿ ನಿಂತಿದ್ದು ನನ್ನ ಹೀರೋ ಮತ್ತು ನಿರ್ಮಾಪಕರು ಇವರಿಬ್ಬರು. ಏನಂತಂದರೆ ಇವರು ಸಾಥ್ ಕೊಟ್ಟು ನಾನೇನೇನು ಕೇಳಿದೆ, ಆ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಅಥವಾ ನಂಬರ್ ಆಫ್ ಡೇಸ್, ನೀವು ಅಂದ್ಕೊಂತೀರಿ ಇವಾಗ 240 ಡೇಸ್ ಏಂತಿಕಾಯಿತು ಅಂದರೆ ಒಂದೊಂದು ಶಾರ್ಟ್ ಆ ಪರ್ಫೆಕ್ಷನ್ ನೋಡೋದ್ರಲ್ಲೇ ಸ್ವಲ್ಪ ನಂಬರ್ ಆಫ್ ಟೇಕ್ಸ್ ಆಗಿರ್ಬೋದು, ಅದಕ್ಕೋಸ್ಕರ ಆಗೋಂಥ ಪ್ರಿಪ್ರೇಷನ್ನು ತುಂಬ ಟೈಮ್ ತೊಗೊಳ್ಳೋಂಥ ಒಂದು ಇದಿರುತ್ತೆ. ಇವಾಗ ಒಂದು ಬ್ಲಾಸ್ಟ್ ಇರ್ಬೋದು, ಎಕ್ಸಾಂಪಲ್ ನೀವು ಆಲ್ರೆಡಿ ಒಂದು ಟೀಸರಲ್ಲಿ ನೋಡಿದ್ದೀರಿ, ಒಂದೊಂದು ಟ್ಯಾಂಕರ್ ಚೇಸಲ್ಲಿ ಆಗೋಂಥ ಬ್ಲಾಸ್ಟ್ಗಳು, ಅದೊಂದು ಪ್ರಿಪ್ರೇಷನ್ಗೆ ಮಿನಿಮಮ್ ಒಂದೊಂದು ಬ್ಲಾಸ್ಟ್ಗೆ ಹಾಫ್ ಡೇ ತೊಗೊಳ್ತಾರೆ. ಆ ಹಾಫ್ ಡೇ ಪ್ರಿಪ್ರೇಷನ್ನಿಂದ ಹಿಡಿದು ಅದರಲ್ಲಿ ತೊಗೊಳ್ಳೋ ಒಂದು ಟೈಮಿಂಗ್ಗೆ ಇವತ್ತಿನ ಸಹ ಇಷ್ಟ ಆಗಿರೋದಕ್ಕೆ ಒಂದು 240 ಡೇಸ್ ಇರ್ಬೋದು ಅಂತ ಅನ್ಕೊತೀನಿ ನಾನು. ಬಟ್ ಎಂಟೈರ್ ಟೀಮ್ ಎಲ್ಲರೂ, ಬಟ್ ಅಷ್ಟು ಕ್ವಾಲಿಟಿ ಬರೋದಕ್ಕೆ ಅಲ್ಲೊಬ್ರು ದೂರದಲ್ಲಿ ಕೂತಿದ್ದಾರೆ ನೋಡಿ, ಅಲ್ಲೊಬ್ರು ಸತ್ಯ ಹೆಗಡೆ ಅಂತ ಒಬ್ಬರು ಕೂತಿದ್ದಾರೆ. ಬಟ್ ಎಂಟೈರ್ ಏನಂತಂದರೆ ಎಲ್ಲ ಟೆಕ್ನಿಷಿಯನ್ಸು, ನಾಟ್ ಫಾರ್ ನಾನೊಬ್ಬನೇ ಅಲ್ಲ, ಇಲ್ಲಿ ಹಿಂದೆ ನಿಂತಿರೋ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕನ್ನಡದ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇಂಥ ಸಿನಿಮಾ ಹೋದ್ರೇ ಕನ್ನಡ ಇಂಡಸ್ಟ್ರಿ ಇನ್ನೊಂದು ರೇಂಜ್ಗೆ ಹೋಗೋಕ್ಕೆ ಇನ್ನೊಂದು ಅವಕಾಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿ, ಬಟ್ ಎಲ್ರಿಗೂ ಏನಂತ ಹೇಳ್ತಾರೆ, ಒಂದು ಫುಲ್ ಮೀನ್ಸ್ ಅಂತ ಏನು ಹೇಳ್ತೀವಿ, ಆ ಥರ ಆದಂಥ ಎಲ್ಲ ಥರದ ಆ್ಯಕ್ಷನ್ ಇರ್ಬೋದು, ಎಮೋಷನ್ ಇರ್ಬೋದು, ಸಾಂಗ್ಸ್ಗಳಿರ್ಬೋದು. ನನಗೂ ಸಾಂಗ್ಸು ಸಂಬಂಧನೇ ಇಲ್ಲ, ಆದರೂ ಬಟ್ ನಾನು ಇವ್ರು ಹಿಂದೆ ಕೂತಿರೋರು ಮಾಡಿರೋ ಸಾಂಗ್ಸ್ಗಳೆಲ್ಲ ನಾನು ನೋಡಿದ್ದೀನಿ, ಮುರಳಿಯವ್ರ ಜೊತೆ ನಾನು ಕೆಲಸ ಮಾಡಿದೆ. ಬಟ್ ತುಂಬ ಅದ್ಭುತವಾಗಿ ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋ ಗಂಟ ಬಿಟ್ಟಿಲ್ಲ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಎಂಟೈರ್ ಟೀಮ್ಗೆ ನಾನು ಇವತ್ತಿನ ಸಹ ಇಲ್ಲಿ ನಿಂತ್ಕೊಂಡು ನಾನು ಎಲ್ಲರೂ ನಿಮ್ಮ ಮುಖಾಂತರ ಹೇಳ್ತೀನಿ, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಈ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಪಾರ್ಟ್ ಆಗಿರೋದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಫೈಟ್ ಮಾಸ್ಟರ್ ಯೂಶಲಿ ಫೈಟ್ಸ್ ಮಾಡಿಸ್ತಾರೆ, ಇದರಲ್ಲಿ ಸಾಂಗ್ ವಿತ್ ಫೈಟ್ ಇದೆಯಲ್ಲ, ಅದು ಎಷ್ಟು ಸ್ಪೆಷಲ್ ಆಗಿರುತ್ತೆ ಸಿನಿಮಾದಲ್ಲಿ? ಹೌದು, ಏನಂತಂದರೆ ಇವಾಗ ಫೈಟ್ ಅಂದರೆ ನಾರ್ಮಲಾಗಿ ಫೈಟ್ ಮಾಡ್ಬೋದು. ಸಾಂಗಲ್ಲಿ ಸಿಚುವೇಷನಲ್ಲಿ ಅವ್ರದ್ದೇ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಬಂದಾಗ ಅವ್ರ ಜೊತೆ ನಿಂತ್ಕೊಂಡು ನಾನು ಕೆಲಸ ಮಾಡೋಕೆ ನಾನಲ್ಲಿ ಮಾಸ್ಟರ್ ಅಲ್ಲ, ಅವ್ರಿಗೆ ಅಸಿಸ್ಟೆಂಟ್. ನಾನು ಮುರಳಿಯವ್ರಿಗೆ ನಾನು ಅಸಿಸ್ಟೆಂಟ್ ಅಷ್ಟೇ, ಇನ್ನೇನಿಲ್ಲ. ಅವ್ರು ಏನು ಹೇಳ್ತಾರೆ, ಯಾವ ಟೈಮಲ್ಲಿ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಶಾರ್ಟ್ಸ್ಗಳನ್ನ, ಅದನ್ನು ನಾನು ಅಷ್ಟೇ ಫುಲ್ಫಿಲ್ ಮಾಡಿಕೊಡೋವಂಥದ್ದೇ ಒಂದು ನನ್ನ ಜಾಬ್. ಯಾಕಂದರೆ ಅವ್ರಿಗೆ ಆದಂಥ ಒಂದೊಂದು ಸ್ಪೇಸ್ಗೆ ಒಂದು ಅವಕಾಶ ಕೊಡಬೇಕಲ್ವ. ಥ್ಯಾಂಕ್ ಯು. ಯಾರಪ್ಪ ಫೈಟ್ ಬಗ್ಗೆ ಮಾಸ್ಟರ್ ಮಾತಾಡಿ, ಬನ್ನಿ ಮಾಸ್ಟರ್. ಅಲ್ಲ, ಅವ್ರು ಕಾಂಬಿನೇಷನ್ ಅಂದರೆ ಮಿಲಿಯನ್ ಗಟ್ಟಲೆ ಹೊಡಿತಕ್ಕಂಥ ಸಾಂಗ್ಸ್ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಗ್ತದೆ. ಆ್ಯಕ್ಚುಲಿ ಮೊದಲನೇದಾಗಿ ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇದು ಎರಡನೇ ಅವಕಾಶ ನನಗೆ. ಪೊಗುರು ಸಿನಿಮಾದಲ್ಲಿ ಮಾಡಬೇಕಂದ್ರೆ ಫಸ್ಟ್ ಅವಕಾಶ ಅವರೇ ಕೊಟ್ಟಿದ್ದು ನನಗೆ. ಪೊಗುರಲ್ಲಿ 2 ಸಾಂಗು ಎಲ್ಲೋ ಒಂದು ಕಡೆ ಡ್ರಾಪ್ ಆದಾಗ ನನಗೆ ಮತ್ತೆ ಒಂದು ಬೂಸ್ಟಪ್ ಕೊಟ್ಟಿದ್ದು ಆ ಸಿನಿಮಾನೇ. ಹೇಳ್ಕೊಳ್ಳೋಕ್ಕೆ ಒಂದು ದೊಡ್ಡ ಸಾಂಗ್ ಅಂತ ಹೇಳ್ಕೊಳ್ಳೋಕ್ಕೆ ಅವಾಗ ನನಗೆ ಇದ್ದಿದ್ದು. ಅದು ಬಿಟ್ಟರೆ ಈಗ ನನ್ನ ಲೈಫ್ ಟೈಮ್ ಒಂದು ಸಾಂಗ್ ಅಂತ ಹೇಳ್ಕೊಳ್ಳೋಕ್ಕೆ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ನನಗೆ AP ಸರ್ಗೂ ಅದು, ಯಾಕಂದರೆ AP ಸರ್ ಜೊತೆಗೆ ನಾನು ಅಂಬಾರಿ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಮತ್ತೆ ತಿರ್ಗಿ ಅವ್ರ ಜೊತೆ ಮಾಡೋ ಅವಕಾಶ ಸಿಕ್ತು ನನಗೆ. ಈ ಸಿನಿಮಾದಲ್ಲಿ ನನಗೆ ಬೆಸ್ಟು ಅಂದರೆ ಏನಂತೀರ, ಎಲ್ಲೋ ಕಷ್ಟಪಟ್ಟಿರ್ತೀವಿ ನಾವು, ಎಲ್ಲೋ ಎಷ್ಟೋ ಶ್ರಮ ಹಾಕಿರ್ತೀವಿ, ಎಲ್ಲೋ ಪ್ರತಿಫಲ ಸಿಕ್ಕಿರಲ್ಲ. ಬಟ್ ನನಗೆ ಇಲ್ಲಿ ಸಿಕ್ಕಿದೆಲ್ಲ ಅದು ಖುಷಿ ಆಯ್ತು ನನಗೆ. ಈ ಸಿನಿಮಾದಲ್ಲಿ ಒಂದು 17 ದಿವಸ ಒಂದು ಸಾಂಗ್ ಮಾಡಿದ್ದೀವಿ ಅನ್ನೋದು ದೊಡ್ಡ ವಿಷಯ. ಈ ಸಿನಿಮಾದಲ್ಲಿ ಎಲ್ಲೂ ಸಿಗಲ್ಲ ಆ ಥರ ಆಪರ್ಚುನಿಟಿ. 17 ಇವತ್ತು ಹಾಫ್ ಡೇ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಯಾಕಂದರೆ ಈ ಸಿನಿಮಾದಲ್ಲಿ ಯಾರನ್ನೂ ಕೊರಿಯೋಗ್ರಾಫರ್ ಕರ್ಸ್ಬೋದಾಗಿತ್ತು, ಆಚೆಯಿಂದ ಕರ್ಸ್ಬೋದಾಗಿತ್ತು ಎಲ್ಲೋ. ಯಾಕಂದರೆ ಆ ಬಜೆಟ್ ಇದೆ, ಯಾಕಂದರೆ ಒಂದು ಸಾಂಗ್ ಬಜೆಟ್, ಒಂದು ಸಿನಿಮಾ ಬಜೆಟ್ ಇತ್ತು ಈ ಸಾಂಗು. ಯಾಕಂದರೆ ಒಂದು ಹೈ ಬಜೆಟ್ ಒಂದು ಸಿನಿಮಾ ಮಾಡ್ತಾರಲ್ಲ, ಆ ಥರ ಈ ಸಾಂಗ್ ಬಜೆಟ್ ಇರೋದು ಈ ಸಾಂಗ್ ಇದು. ಅಂಥದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ತಿರ್ಗಾ ಈ ಸಾಂಗ್ನ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ. ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ನೀವು ಈ ಸಿನಿಮಾದಲ್ಲಿ ಈ ಸಾಂಗ್ನ ನೀವು ಒಂದು ಹೆಂಗೆ ಟೀಸರು ಟ್ರೈಲರ್ ನೋಡ್ತೀರಲ್ವ, ಆ ಥರ ನೋಡ್ಬೋದು ಈ ಸಾಂಗ್ನ ನೀವು. ಯಾಕಂದರೆ ಸಾಂಗ್ ಅಂದರೆ ಎಲ್ಲೋ ಒಂದು 4-5 ದಿವಸ 7 ದಿವಸ ನಾನು ಮಾಡ್ಬೋದು. ಬಟ್ ಒಂದೇ ಸೆಟ್ಟು ಇಲ್ಲ ಒಂದು ಜಾಗದಲ್ಲಿ 3 ಸೆಟ್ ಹಾಕಿ ಮಾಡ್ತೀವಿ. ಇದು ಈ ಸಿನಿಮಾದಲ್ಲಿ ಆ ಥರ ಇಲ್ಲ. ಈ ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿದಂಗೆ, ಟೀಸರ್ ನೋಡಿದಂಗೆ ಒಂದು ಸಾಂಗ್ನ ನೋಡ್ಬೋದು ನೀವು. ಅಷ್ಟು ಮಜಾ ಕೊಡುತ್ತೆ ಈ ಸಾಂಗು. ನನಗೆ ಪ್ರೊಡ್ಯೂಸರು ಈ ಸಿಂಗ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಏನು ಈಗ ಟೈಮಲ್ಲಿ ಏನು ಹೇಳೋಕ್ಕೂ ನಮಗೂ ಅಷ್ಟು ಇದಿಲ್ಲ. ಈ ಸಾಂಗು
ಆ ಬಗ್ಗೆ ಬಂದಾಗ ಮಾತಾಡೋಣ ಇದರಲ್ಲಿ. ಏನಂದರೆ ಈ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ನಮ್ಮ ಅಸ್ಟೆಂಟ್ಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ. ನಮಗೆ ರವಿವರ್ಮ ಮಾಸ್ಟರ್ ಹೇಳಿದ್ರು, ದೊಡ್ಡ ಮಾತು ಅವ್ರು ಹೇಳಿದ್ದು, ಯಾಕಂದರೆ ಅಸ್ಟೆಂಟಾಗಿ ಈ ಥರ ಇರಬೇಕು ಅನ್ನೋದು ದೊಡ್ಡ ಆ ಮಾತೇ ದೊಡ್ಡದು ಅವ್ರು ಹೇಳಿದ ಮಾತು. ಯಾಕಂದರೆ ಅಷ್ಟು ಡೌನ್ ಅರ್ಥ ಅವರು ರವಿವರ್ಮ ಮಾಸ್ಟ್ರು. ಏನು ನಾವು ಅವ್ರ ಹತ್ರ ಕೇಳೋಕ್ಕೆ ಸರ್ ಇದು ಹಿಂಗೇನ ಅಂತ ಹೇಳಿದ್ರೆ ಮಾಸ್ಟರ್ ನೀವು ಹೇಳಿ ಅನ್ನೋರು ಆ ಥರ ಕ್ಯಾರೆಕ್ಟರ್. ಅದಕ್ಕೆ ಅವ್ರು ಆ ಮಟ್ಟಿಗೆ ಬೆಳೆದವರು ಅವ್ರು ಹೇಳಿದ್ದು ಏನಿಲ್ಲ, ಆ ಥರ ವಿಷಯ ಏನಿಲ್ಲ. ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಲ್ಲ ದೊಡ್ಡ ವಿಷಯ ನಮಗೆ. ಅದೇ ಥರ ನಮ್ಮ ಇಲ್ಲಿ ಟೀಮ್ ಕೂತಿರೋರು ಕ್ಯಾಮ್ರಾಮ್ಯಾನ್ ಹೆಗ್ಡೆ ಸರ್ ಆಗಿರ್ಬೋದು, ಅವ್ರ ಜೊತೆಗೆ ತುಂಬ ಸಿನಿಮಾ ಮಾಡಿದ್ದೀವಿ, ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದೀವಿ. ಆದರೂ ಬಟ್ ಈ ಸಿನಿಮಾದಲ್ಲಿ ಈ ಸಾಂಗಲ್ಲಿ ನನಗೆ ಒಂದು ಬೆಸ್ಟ್ ಸಾಂಗ್ ಆಗುತ್ತೆ ಅನ್ನೋದಕ್ಕೆ ಅವರು ಒಂದು ಬೆಸ್ಟ್ ಇದಾಗ್ತಾರೆ. ಮ್ಯೂಸಿಕ್ ಪ್ರಕಾಶ್ ಆಗಿರ್ಬೋದು, ನಮ್ಮ ಪಾಂಡ ಜೊತೆಗೆ ಕೂತ್ಕೊಂಡು ನಮ್ಮ ಹೀರೋಗೆ ಹೇಳಿ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಸ್ಪಾಟ್ ಎಡಿಟ್ ಇರುತ್ತಲ್ಲ ಸರ್, ಇವಾಗ ಎಡಿಟಿಂಗ್ ಅಂದರೆ ಎಲ್ಲೋ ಕೂತ್ಕೊಂಡು ನಾವು ಮೊದಲೆಲ್ಲ ಏನೈತೆ ಎಡಿಟ್ ತೊಗೊಂಡೋಗಿ ಇದ್ದಲ್ಲಿ ಮಾಡ್ತಾಯಿದ್ವಿ. ಇಲ್ಲೇ ತಗ್ಲಾಕೊಂಡಿರ್ತೀವಿ ನಾವು. ಇಲ್ಲೇ ಶಾರ್ಟ್ ನೋಡ್ತಾ ಇರ್ತಾರೆ, ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇದು ಓಕೆನಾ ಬೇಡವಾ ಅಂತ ಅಲ್ಲೇ ಡಿಸೈಡ್ ಆಗ್ತಾ ಇರ್ತದೆ. ಅಲ್ಲಿ ಅಷ್ಟು ಟೆಕ್ನಿಕಲ್ ಆಗಿಬಿಟ್ಟಿದೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಅಲ್ಲೇ ಸ್ಪಾಟ್ ಅಲ್ಲೇ ನಮ್ಮ ಡೈರೆಕ್ಟ್ರ್ ಅಂತೂ ಬಿಡ್ತಾನೆ ಇರಲಿಲ್ಲ. ಇಲ್ಲಿ ಕೂತ್ಕೊಂಡ್ರೆ ಸೆಟ್ಟಲ್ಲಿ ಅಲ್ಲಿ ಹೇಳೋರು ಇದು ಬೇಡ, ಇದು ಬೇಕು ಓಪನಾಗಿ ಹೇಳ್ಬಿಡ್ತಾರೆ ಡೈರೆಕ್ಟ್ರು, ಇದು ಬೇಡ ಮಾಸ್ಟೇ, ಇದು ಚೆನ್ನಾಗಿಲ್ಲ, ಈ ಕಡೆ ಬಂದುಬಿಡೋಣ, ಈ ಕಡೆ ಮಾಡಿಬಿಡೋಣ ಅಂತ ಹೇಳ್ತಾರೆ. ಎಲ್ಲನೂ ಈ ಸಾಂಗಿಗೆ ಒದ್ದಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಗೆಲ್ಲಬೇಕು ಅಂತ ಮಾಡಿದ್ದೀವಿ ಅಷ್ಟೇ. ಇದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಸ್ ಆಫ್ ನಾವು ಮಾರ್ಟಿನ್ ಟೀಸರ್ ಬಿಟ್ಟಿರೋದ್ರಿಂದ ನನ್ನ ಜರ್ನಿ ಮಾರ್ಟಿನ್ ಟೀಸರ್ ಥರ ಹೇಳ್ತೀನಿ. ಸಾಂಗ್ ಬಂದಾಗ ಇನ್ನೂ ಸ್ವಲ್ಪ ಅದ್ರ ಡೀಟೇಲ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಲೈಟ್ದು ಎಪಿಸೋಡ್ ಕೇಳ್ತಾ ಇದ್ರಿ ಎಲ್ಲರೂ. ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ನಾವೆಲ್ಲರೂ ಒಂದೇ ಫ್ಲೈಟಲ್ಲಿದ್ವಿ, ಒಂದಷ್ಟು ಇಶ್ಯೂಸ್ ಆಯಿತು, ಎಲ್ಲರೂ ಅದು ತಡ್ಕೊಂಡ್ವಿ. ಬಟ್ ಒಂದೇ ಒಂದು ಇಳಿದಾದ್ಮೇಲೆ ಒಂದು ಅರ್ಥ ಮಾಡ್ಕೋಬೇಕಾಗಿದ್ದು, ಸ್ವಲ್ಪ ಧ್ರುವ ಅವ್ರಿಗೆ ಫ್ಲೈಟ್ ಅಂದರೆ ಭಯ, ಹತ್ತಕ್ಕೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರಿಗಿರುತ್ತೆ. ಸೊ ಪ್ರತಿ ಸತಿ ಶೇಕ್ ಆದಾಗೂ ನಾವು ಒಬ್ರಿಗೊಬ್ರು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ವಿ. ಹಿ ವಾಸ್ ಲೈಕ್ ಮಾಸ್ಟರ್ ಕೂಲಾಗಿದ್ದರೆ ನಾನು ಕೂಲಾಗಿರ್ತೀನಿ ಅಂತ. ಒಂದು 3-4 ಸತಿ ಬಂಪ್ ಆದಾಗ ನನ್ನ ಎಕ್ಸ್ಪ್ರೆಷನ್ ಚೇಂಜ್ ಆದಾಗ ಅವ್ರ ಎಕ್ಸ್ಪ್ರೆಷನ್ ಇನ್ನೂ ಗಟ್ಟಿಯಾಗೋಯ್ತು. ಅವ್ರಿಗೆ ನೋಡಿ ನಾನು ಸ್ವಲ್ಪ ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಹೇಳೋ ಅಷ್ಟರಲ್ಲೇ ಎಲ್ಲರೂ ಇಳ್ದಾದ್ಮೇಲೆ ಅವ್ರಿಗೆ ಒಂದೇ ಕ್ವೆಶನ್ ಕೇಳ್ದೆ. ದಟ್ ಈಸ್ ವೇರ್ ಐ ಲೈಕ್ ಧ್ರುವ ಲಾಟ್. ಏನು ಅನಿಸ್ತು ಧ್ರುವ ಅವ್ರು ನಿಮ್ಗಂದರೆ, ಈ ಮಾಸ್ಟರ್ ಐ ವಾಸ್ ನಾಟ್ ರೆಡಿ ಟು ಡೈ ಅಂದರು ಅವರು. ದಟ್ ಈಸ್ ನಾಟ್ ಎನ್ ಈಸಿ ಆನ್ಸರ್. ಅವ್ರು ಹೇಳಿದ್ದು ಒಂದೇ ಮಾತು, ಮಾಸ್ಟರ್ ನಾನು ಸಾಯಕ್ಕೆ ರೆಡಿ ಇಲ್ಲ ಅಂದರೆ ರೆಡಿ ಇರಲಿಲ್ಲ. ಆ್ಯಂಡ್ ಅದ್ರ ಹಿಂದೆ ಒಂದಷ್ಟು ಡೀಟೇಲ್ ಹೇಳಿದ್ರು ಅವರು, ವಿಚ್ ಐ ರಿಯಲಿ ಲವ್ಡ್ ಇಟ್. ಮೀನ್ಸ್ ಆ ಮೈಂಡ್ ಸೆಟ್ ಇದೆ ಅಲ್ಲ, ಅದೇ ಇಂಪಾರ್ಟೆಂಟ್. ಆ್ಯಂಡ್ ದಟ್ ಮೈಂಡ್ ಸೆಟ್ ಓನ್ಲಿ ಸೇವ್ಡ್ ಆಲ್ ಆಫ್ ಅಸ್ ಅಂತ ನನ್ನ ನಂಬಿಕೆ. ಇದು ಒಂದೇ. ಇದ್ರ ಜೊತೆಗೆ ಇದರಲ್ಲಿ 2 ಸಾಂಗ್ ಮಾಡಿದ್ದೀನಿ. ಸತ್ಯ ಹೆಗಡೆ ಅವರು, ಧ್ರುವ ಸರ್ ಅವರು, ಅರ್ಜುನ್ ಸರ್ ಅವರು, ಉದಯ್ ಸರ್ ಅವ್ರಿಗೂ 4 ಜನಕ್ಕೂ ಮ್ಯೂಸಿಕಲ್ ಹಿಟ್ ಜರ್ನಿ ಇದೆ. ಎಲ್ಲರೂ ಅವ್ರವ್ರು ಇಂಡಿವಿಜುವಲಿ ಅವ್ರು ಏನೇನು ಸಿನಿಮಾ ಮಾಡಿದ್ದಾರೆ, ನಾನು ಜೊತೆಗೆ ವರ್ಕ್ ಮಾಡಿರೋ ಬಿಟ್ಟು ಎಲ್ರಿಗೂ ಒಂದು ಮ್ಯೂಸಿಕಲ್ ಜರ್ನಿ ಇದೆ, ಸಕ್ಸಸ್ ಇದೆ. ನಂದು ಏನಾಗೋಯ್ತು ಅಂದರೆ, ವಿತ್ ಅನ್ ಆಪರ್ಚುನಿಟಿ, ಆ್ಯಂಡ್ ಐಮ್ ಆಲ್ಸೋ ವರ್ಕಿಂಗ್ ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಧ್ರುವ ಸರ್ ಮತ್ತು ಉದಯ್ ಸರ್ ಆಲ್ಸೋ. ಬಚ್ಚನ್ ಆದಮೇಲೆ ಇದೇ ಮಾಡ್ತಾ ಇರೋದು. ಮೋರ್ ದೆನ್ ಅನ್ ಆಪರ್ಚುನಿಟಿ, ಇಟ್ ವಾಸ್ ಅ ರೆಸ್ಪಾನ್ಸಿಬಿಲಿಟಿ. ಅಂದರೆ ನಾವು ಯಾವುದೇ ಸಿನಿಮಾ ಮಾಡೋಕ್ಕೆ ಹೋದರೂ ನನ್ನ ಪ್ರೆಸೆನ್ಸ್ನಲ್ಲಿ ಫೀಲ್ ಮಾಡಿಸ್ಬೇಕು ಅನ್ನೋದು ಯಾವತ್ತೂ ಕಾಯ್ತಾ ಇರ್ತೀನಿ ವಿನಃ ಇದಕ್ಕೆ ಹೆಂಗೆ ಡಾಮಿನೇಟ್ ಮಾಡೋಣ ಅನ್ನೋದು ಬರಲ್ಲ. ಬಟ್ ಅನ್ನೋ ಪ್ರೆಸೆನ್ಸ್ ಫೀಲ್ ಮಾಡಬೇಕು. ಆ ಆಪರ್ಚುನಿಟಿ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಏನು ಬಂತು, ಐ ಆಮ್ ಹ್ಯಾಪಿ. ಆ್ಯಸ್ ಎ ಟೆಕ್ನಿಷಿಯನ್ ನನಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು ಅದು ಡೆಫಿನೆಟ್ಲಿ ನಾವು ರೀಚ್ ಆಗಿದ್ದೀವಿ ಅಂತ ಆ್ಯಸ್ ಎ ಟೀಮ್ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಾಟ್ ಪೀಪಲ್ ವಿಲ್ ಸಿ ದೇ ವಿಲ್ ಡೆಫಿನೆಟ್ಲಿ ಲವ್ ಇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಆಫ್ ನಾವು ಸಾಂಗ್ ಟೀಮ್ ರಿಲೀಸ್ ಮಾಡುತ್ತೆ, ಅವಾಗವಾಗ ಅದ್ರ ಡೀಟೇಲ್ ಮಾತಾಡ್ಕೊಂಡು ಹೋಗೋಣ. ಸೊ ದಟ್ಸ್ ಇಟ್ ಆ್ಯಸ್ ಆಫ್ ನಾವು. ಸತ್ಯ ಸರ್. ಬನ್ನಿ. ಎಲ್ರಿಗೂ ನಮಸ್ಕಾರ. ಖುಷಿ ಆಗ್ತಾ ಇದೆ. ಮಾರ್ಟಿನ್ ಬಗ್ಗೆ ಹೇಳ್ಬೇಕಂದ್ರೆ ಹೆಮ್ಮೆ ಇದೆ. ಅಂದರೆ ಶೂಟಿಂಗ್ ಅಂತ ನಾವು ಅಂದ್ಕೊಂಡೇ ಇಲ್ಲ ಈ ಸಿನಿಮಾನ. ಎಲ್ಲೋ ಒಂದು ಸೋಲ್ಜರ್ ಥರ ರೆಡಿಯಾಗಿ ಬರ್ತಾಯಿದ್ವಿ. ಅಂದರೆ ವಾರ್ ನಡೀತಾ ಇದೆ, ವಾರಲ್ಲಿ ನಾನಿದ್ದೇನೆ ಅನ್ನೋ ಥರ ಯಾವಾಗಲೂ ನಾವು ಇರ್ತಾಯಿದೆ. ಯಾಕಂದರೆ ಪ್ರತಿದಿನವೂ ಸುಮ್ಮನೆ ಏನೋ ಶೂಟಿಂಗ್ ಅಂತ ಮಾಡೋದು ಯಾವುದೂ ಮಾಡೇ ಇಲ್ಲ. ಒಂದು ಈಗ ನಮಗೆ ನಾವು ಹೇಳ್ತೀವಿ ಥಿಯೇಟ್ರಲ್ಲಿ ಮೈ ಜುಮ್ ಅನ್ನೋ ಥರ ಅನ್ನಿಸ್ತು ಅಂತೇಳಿ, ಅನ್ನಿಸ್ಬೇಕಂದ್ರೆ ನಾವು ಏನಾದ್ರು ಕೆಲಸ ಮಾಡಲೇಬೇಕಲ್ಲ. ಆ ಥರ ಅನಿಸೋ ಥರದಲ್ಲಿ ಪ್ರತಿದಿನವೂ ನಾವು ಅಂದರೆ ಆ್ಯಕ್ಷನ್ ಆಗಿರಲಿ ಅದರಲ್ಲೂ
ಒಂದು ವಾರಲ್ಲಿದ್ದೇನೆ ಸೋಲ್ಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರನೇ ನನಗೆ ಅನಿಸಿದೆ ಇಡೀ ಸಿನಿಮಾ. ಯಾಕಂದರೆ ಮಾರ್ಟಿನ್ ಅಂದರೆ ಕೆಳಗಡೆ ಬೇಕಾದ್ರೆ ನೋ ಕಾಂಪ್ರಮೈಸ್ ಅಂತ ಈಗ ಸದ್ಯದ ಹಾಕ್ಕೊಳ್ಬೋದು. ಯಾಕಂದರೆ ನಮ್ಮ ಡೈರೆಕ್ಟ್ರು ಅವ್ರು ಒಂದು ಫ್ರೇಮ್ ನೋಡಿದ ತಕ್ಷಣ ಅವ್ರಿಗೇನು ಅನಿಸುತ್ತೆ ಅದು ಬರೋವರೆಗೂ ಅವ್ರು ಬಿಡಲ್ಲ. ನಾವು ಅದ್ರ ಮೇಲೆ ಕೆಲಸ ಮಾಡ್ತಾನೆ ಇರ್ತೀವಿ. ಇದಕ್ಕೆ 3 ಜನ ಮೇನ್ ಪಿಲ್ಲರ್ಗಳಿದ್ದಾರೆ. ನಮ್ಮ DS ಆಮೇಲೆ AP ಮತ್ತು ಉದಯ್ ಸರು 3 ಜನ ಮೇನ್ ಪಿಲ್ಲರು ಇಡೀ ಸಿನಿಮಾನ. ಹಂಗೆ ನಮಗೆ ಎಲ್ಲರಿಗೂ ಅದನ್ನು ಹೆಂಗೆ ತರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋಕ್ಕೆ ಮೇಜರಾಗಿ 3 ಜನ ನಿಂತ್ಕೊಂಡು ಮಾರ್ಟಿನ ನಾವು ಈ ಮಟ್ಟಕ್ಕೆ ತಂದಿದ್ದೀವಿ. 240 ಡೇಸಲ್ಲಿ ಅದರ್ ಡೇ ಎಲ್ಲರಿಗೂ ಒಂದು ಲೀಜರ್ ಅಂತ ಸಿಗ್ತಾ ಇತ್ತು. ಅಂದರೆ ಹೀರೋ ಪೋರ್ಷನ್ಸ್ ಇಲ್ಲದೆ ಇದ್ದಾಗ ಬೇರೆ ಪೋರ್ಷನ್ಸ್ ಮಾಡಿದಾಗ ಹೀರೋಗೆ ರೆಸ್ಟ್ ಸಿಗ್ತಾ ಇತ್ತು. ಸಾಂಗ್ ಶೂಟ್ ಮಾಡಿದಾಗ ಕೊರಿಯೋಗ್ರಾಫರ್ ಕೆಲಸ ಇರ್ತಿತ್ತು, ಡೈರೆಕ್ಟರ್ ಫ್ರೀ ಇರ್ತಿತ್ತು, ಈ ಥರ ಎಲ್ಲರೂ ಫ್ರೀ ಆಗ್ತಿತ್ತು. ಬಟ್ 240 ಡೇಸು ಡೇ 1 ಇಂದ ಲಾಸ್ಟ್ ಫ್ರೇಮ್ವರೆಗೂ ನೀವೇ ಶೂಟ್ ಮಾಡಬೇಕಿತ್ತು. ಇಬ್ಬರು ಜನ ಎಷ್ಟು ಟಫ್ ಆಯ್ತು ನಿಮಗೆ ಅದು? ನಾವು 2 ಜನ ಅಷ್ಟೇ ದಿನ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಅಂದರೆ ಲೈಕ್ ಪ್ರೊಡ್ಯೂಸರು ಮತ್ತು ನಾನು, ಅಂದರೆ ಆ್ಯಕ್ಷನ್ ಇದ್ದಾಗ ಅಂದರೆ ಲೈಕ್ ಟೆಕ್ನಿಷಿಯನ್ ಆಗಿ ನಾನು, ಪ್ರೊಡ್ಯೂಸರ್ ಆಗಿ ಅವರು. ಬಟ್ 240 ದಿನವೂ ಕೆಲಸ ಮಾಡಿ ಅಷ್ಟು ಫುಟೇಜ್ನ ಶೂಟ್ ಮಾಡೋದಕ್ಕೆ ಸ್ಟ್ರಗಲ್ ಅನಿಸ್ತಾ? ಅಲ್ಲ, ನನಗೆ ಅರ್ಜುನ್ ಅವ್ರ ಜೊತೆ ಫಸ್ಟ್ ಪಿಕ್ಚರಿಂದ ವರ್ಕ್ ಮಾಡಿದ್ದಾನೆ. ಅವ್ರಿಗೆ ಏನಂದರೆ ಅವ್ರ ವರ್ಕಿಂಗ್ ಸ್ಟೈಲ್ ಗೊತ್ತು. ಈವನ್ ಶೂಟ್ ಆದಮೇಲೂ ಅವ್ರು ಹೆಂಗೆ ಅದನ್ನು ಫುಟೇಜ್ನ ಒಂದೊಂದು ಫ್ರೇಮು ಎಡಿಟಲ್ಲಿ ನೋಡ್ತಾರೆ ಅನ್ನೋದು. ಹೀಗಾಗಿ ಆ ಕ್ರ್ಯಾಂಕಿಂಗಲ್ಲಿ ಆ ಕ್ರ್ಯಾಂಕ್ ಮಾಡೋದ್ರಲ್ಲಿ ಒಂದು ಸುಖ ಇತ್ತು, ಅಂದರೆ ಒಂದು ಖುಷಿ ಇತ್ತು ಅದ್ರಲ್ಲಿ ಮಾಡಬೇಕಾದ್ರೆ. ಈಗ ರೆಮ್ಯುನರೇಷನ್ ಸ್ಟಾರ್ಟಿಂಗ್ 110 ಡೇಸ್ ಅಂತ ಮಾತಾಡಿದ್ರಲ್ಲ, 240 ಡೇಸ್ ಆಯ್ತು, ಡಬಲ್ ಆಯ್ತಾ ರೆಮ್ಯುನರೇಷನ್? ಹೆಂಗೆ ಅದು ಎಲ್ಲರಿಗೂ ಅದನ್ನು ಅವರು ಸರ್ ನೋಡ್ಕೊಳ್ತಾರೆ. ಏನು ಡಾರ್ಲಿಂಗ್ ಕೇಳಿಸ್ಕೊಳ್ಳಿ, ಫಸ್ಟ್ 110-120 ಡೇಸ್ಗೆ ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅದು 240 ಡೇಸ್ ಆಗಿದೆಯಲ್ಲ, 1 to ಡಬಲ್ ಆಗಿದೆ. ಸೊ ರೆಮ್ಯುನರೇಷನ್ 1 to ಡಬಲ್ ಅಷ್ಟೇ. ನಮ್ಮ ಈ ಕ್ವೆಶ್ಚನ್ ನನ್ನೂ ಕೇಳ್ಬೋದಾಯ್ತಲ್ಲ. ಎಲ್ರಿಗೂ ಒಂದೇ ಆನ್ಸರ್ ಸಿಗ್ತಲ್ವಾ? ಉದಯನ್ ಕೇಳಿ ಹೇಳ್ತಾರೆ ಕರೆಕ್ಟಾಗಿ. ಆ್ಯಕ್ಚುಲಿ ತೊಗೊಳ್ತಾ ಇರೋದನ್ನೇ ಬಿಟ್ಬಿಡ್ತಾ ಇದ್ದಾರೆ. ಇಷ್ಟೊಂದು ಹೊರೆ ಹಾಕೊಂಡು ಯಾಕೆ? ಇಷ್ಟೊಂದು ಹೊರೆ ನೀವು ಒಬ್ಬರೇ ಹೊರಬೇಡಿ, ನಮ್ಮದು ಎಲ್ಲ ಸಹಕಾರ ಇದೆ ಅಂತ ಹೇಳಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಜಯ ಆಂಜನೇಯ. ಮಾತಾಡೋ ಡೀಟೇಲ್ ಮಾತಾಡೋಣ.